ಸ್ಟುಡಿಯೋ ಕ್ಲಾಕ್ನಲ್ಲಿ ಸಮಯ ಆಗಿದೆ 4:05 ಸೋಮವಾರದ ಸಂಜೆಯ 4 ಗಂಟೆಯ ಸಾಧನೆಯ ಹಾದಿಯಲ್ಲಿ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಜೊತೆಯಾಗಿದ್ದೀನಿ, ನಿಮ್ಮ ಆರ್ಜಿ ರಮ್ಯಾ. ಪ್ರತಿಭೆ ಅನ್ನೋದು ಯಾರ ಸ್ವತ್ತು ಅಲ್ಲ, ಎಲ್ಲದರ ಎಲ್ಲೆ ಮೀರಿದ ದಿವ್ಯವಾದ ವರ ಕಲೆ. ಸಾವಿರಕ್ಕೆ ಒಬ್ಬ ಕಲಾವಿದ ಅನ್ನೋ ಸಾಲಿನಂತೆ ಇಂದು ಅಪ್ರತಿಮ ಕಲಾವಿದ ಕೊಂಚ ಹಿಡಿದು ನಮ್ಮ ಜೊತೆಯಾಗಿದ್ದಾರೆ. ಸದ್ಯ ಅವರ ಕಲೆ ನಿಮಗೆ ಸದ್ಯಕ್ಕೆ ರೇಡಿಯೋದಲ್ಲಿ ಕಾಣದಿದ್ರೂ ಕೂಡ ಮಾತಿನ ಮೂಲಕ ಕಲೆಯ ರಸದೌತಣವನ್ನು ಉಣಬಡಿಸಲಿದ್ದಾರೆ. ಕಲಾವಿದನ ಕಲಾ ಬದುಕಿನ ಕಲಾತ್ಮಕ ಮಾತುಕತೆ ಇವತ್ತಿನ ಸಾಧನೆಯ ಹಾದಿಯಲ್ಲಿ. ನಮ್ಮ ಜೊತೆಯಾಗಿದ್ದಾರೆ ನಮ್ಮ ಸ್ಟುಡಿಯೋದಲ್ಲಿ ಚಿತ್ರಕಲಾವಿದ, ವಿನ್ಯಾಸಕಾರ, ಮ್ಯೂರಲ್ ಆರ್ಟ್ ಪರಿಣತ, ಜೊತೆಗೆ ಇಂಟೀರಿಯರ್ ಡಿಸೈನರ್ ಕೂಡ ಆಗಿರುವಂಥ ಅಶೋಕ್ ಚಿಂಚೋಳಿ ಅವರು. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಆಕಾಶವಾಣಿಗೆ ಆತ್ಮೀಯ ಸ್ವಾಗತ ಅಶೋಕ್ ಅವರೇ. ಧನ್ಯವಾದಗಳು. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್ ನನ್ನನ್ನು ಇಲ್ಲಿ ಬರಮಾಡ್ಕೊಂಡಿದ್ದಕ್ಕೆ. ಬಹಳ ಖುಷಿ ಆಯಿತು ನೀವು ನಮ್ಮ ಸ್ಟುಡಿಯೋಗೆ ಬಂದಿದ್ದಕ್ಕೆ, ಕಲಾ ಮಾತುಕತೆ ಇರೋದಕ್ಕೆ. ಥ್ಯಾಂಕ್ ಯು ಮ್ಯಾಮ್. ಕಲಬುರಗಿಯಲ್ಲಿ ಅರಳಿದಂತಹ ಕಲಾ ಪ್ರತಿಭೆ ನೀವು. ಸಂಕ್ಷಿಪ್ತವಾಗಿ ನಿಮ್ಮ ಒಂದು ಪರಿಚಯವನ್ನು ಮಾಡಿಕೊಡೋದಾದ್ರೆ. ಮೇಡಮ್, ನಾನು ಒಬ್ಬ ಗ್ರಾಮೀಣ ವಿದ್ಯಾರ್ಥಿ. ಸೊ ಅಲ್ಲಿ ನಾನು ಒಬ್ಬ ಗುಲ್ಬರ್ಗಾ ಜಿಲ್ಲೆಯಲ್ಲಿ ಒಂದು ಕಂದಗೂಳು ಅಂತ ಒಂದು ಗ್ರಾಮದಿಂದ ನಾನು ಬಂದಂಥವನು. ಅಲ್ಲಿ ನಾನು ನಮ್ಮ ಊರಲ್ಲೆಲ್ಲ ಏನಂದರೆ ಗಣೇಶ ಉತ್ಸವ ಮಾಡೋದು, ಗಣೇಶ ಹಬ್ಬಗಳು ಮಾಡೋದು, ಈ ಒಂದು ಹಬ್ಬಗಳಿಂದ ನನ್ನನ್ನು ಒಂದು ಕಲೆ ಅನ್ನೋದು ಪ್ರಾರಂಭ ಅಲ್ಲಿ ಆಗಿರೋದು. ಯಾಕಂದರೆ ನಮ್ಮ ಸಂಸ್ಕೃತಿ ನಮ್ಮನ್ನು ಅದು ಎಷ್ಟು ಸತ್ಯ ಅನಿಸುತ್ತೆ ಅಂದರೆ, ಆ ಸಂಸ್ಕೃತಿಯಿಂದ ನಮ್ಮ ಸಂಪ್ರದಾಯಗಳ ಜೊತೆಗೆ ನಮ್ಮ ಒಂದು ಪ್ರತಿಭೆಯನ್ನು ಹೊರ ಹಾಕೋಕ್ಕೆ ಒಂದು ಗೊತ್ತಿರಲಾರ್ದೆ ಇದು ಯಾವುದೋ ಒಂದು ವಿಷಯಗಳು ಇರೋದಿಲ್ಲ ಅಥವಾ ಒಂದು ವೇದಿಕೆ ಇರೋದಿಲ್ಲ. ನಾವೇ ಅದನ್ನು ಒಂದು ಹಬ್ಬಕ್ಕೋಸ್ಕರ ನಾವು ಅಲಂಕಾರ ಮಾಡೋದು, ಗಣೇಶನ ರಚನೆ ಮಾಡೋದು, ಆ ರಚನೆಯಲ್ಲಿ ಆ ಜನಗಳು ನೋಡಿದಂಥ ಜನಗಳು ರೆಸ್ಪಾನ್ಸ್ ಮಾಡೋಂಥದ್ದು, ಒಂಥರ ಹೊಸತನ, ಮೋಟಿವೇಶನ್ ಸಿಗೋದು, ಅಂಥದ್ರಿಂದ ಹಂತ ಹಂತವಾಗಿ ನಾನು ಒಂದು ಕಲೆಯನ್ನು ಬೆಳೆಸ್ಕೊಂಡು ಬಂದೆ. ಅಂದರೆ ಗಣಪನ ಪ್ರತಿಮೆಗಳನ್ನು, ರೂಪಗಳನ್ನು ಮಾಡೋದ್ರ ಮೂಲಕ ನಿಮ್ಮ ಒಂದು ಕಲೆಗೆ ವಿಘ್ನವನ್ನು ನಿವಾರಿಸ್ಕೊಂಡ್ಬಿಟ್ರಿ. ಸೊ ಅಲ್ಲಿ ವಿಘ್ನ ನಿವಾರಕ ನಿಮಗೊಂದು ಅಸ್ತು ಅಂದಿದ್ದಾಯ್ತು ಕಲಬುರಗಿಯಲ್ಲಿ. ಅದು ಒಂದು ದೇವರ ಒಂದು ಕೃಪೆ, ಅದು ಒಳ್ಳೆಯ ಇದು ಅದು ಮ್ಯಾಮ್. ಸೊ ಅಲ್ಲಿಂದ ಹೇಗಿತ್ತು ಜರ್ನಿ? ಇವಾಗ ಗಣೇಶನ ಮೂರ್ತಿಯನ್ನು ಮಾಡ್ತಾ ಏನೋ ಒಂದು ಕಲೆ ನಿಮ್ಮಲ್ಲಿ ಇದೆ ಅನ್ನೋದು ಗುರುತಿಸ್ತಾ ಹೋದ್ರು, ಜನ ಕೂಡ ಗುರುತಿಸಿದ್ರು, ನಿಮಗೂ ಕೂಡ ಅದು ಅನ್ನಿಸ್ತು. ಅಲ್ಲಿಂದ ಮುಂದೆ ಈ ಕಲೆಯನ್ನೇ ಶಿಕ್ಷಣವನ್ನಾಗಿ ತಗೊಳ್ಳೋದು ಅಥವಾ ಕಲೆಯನ್ನೇ ವೃತ್ತಿಯಾಗಿ ತಗೊಳ್ಳೋದು, ಈ ಒಂದು ಪ್ರಕ್ರಿಯೆ ಹೇಗೆ ಶುರು ಆಯಿತು? ಮೇಡಮ್, ಅದಕ್ಕೆ ಸಾಕಷ್ಟು ಸಮಯ ತೊಗೊಂಡೆ ನಾನು. ಯಾಕಂದರೆ ನಾನು ಓದ್ತಾ ಇರೋದು 7th 8th ಸ್ಟ್ಯಾಂಡರ್ಡಲ್ಲಿ ಒಂದು ಗೌರ್ಮೆಂಟ್ ಸ್ಕೂಲಲ್ಲಿ ನಾನು ಓದ್ತಾ ಇದ್ದೆ. ಸೊ ಆವಾಗ ನಮ್ಗೆ ಅಷ್ಟೊಂದು ಯಾವುದೇ ಥರದಲ್ಲಿ ಇದನ್ನು ಬದುಕಿನ ಬಗ್ಗೆ ನಮ್ಗೆ ಅಷ್ಟೊಂದು ಪ್ರಶ್ನೆ ಅದು ಗೊತ್ತೇ ಇರೋದಿಲ್ಲ. ಅದನ್ನು ಹಂತ ಹಂತವಾಗಿ ನಾವು ಇವಾಗ 10th ಬರಬೇಕಾದಾಗ ಒಂದು ಏನೋ ಒಂದು ದೊಡ್ಡ ಒಂದು ರೇಖೆ ಅಥವಾ ಒಂದು ಚಾಲೆಂಜ್ ಇರೋಂಥ ಒಂದು ಕಟ್ಟ, ಅದು ಒಂದು ಘಟಕ, ಅದು ಆ ಘಟಕದಿಂದ ನಾವು ಮುಂಚೆ ಹೋಗಬೇಕಾದಾಗ ಅವಾಗ ನಮಗೆ ಹೊಸತನ ಸೃಷ್ಟಿ ಆಯಿತು ಅಥವಾ ಒಂದು ಹೊಸತನ ಇದಕ್ಕೆ ಅನ್ನೋದೊಂದು ಎಜುಕೇಷನ್ಗಳು ಬೇರೆ ಬೇರೆ ಹಂತದಲ್ಲಿ ಇರುತ್ತೆ. ನಾವು ಯಾವುದು ಆಯ್ಕೆಗಳು ಮಾಡ್ಕೋಬೇಕು ಅಂತ ಅದಕ್ಕೆ ನಮ್ಮ ಮನೆಯಲ್ಲಿ ನಮ್ಮ ಅಣ್ಣ ಆಗಿರ್ಬೋದು ಅಥವಾ ನಮ್ಮ ತಂದೆ ತಾಯಿಗಳು ಪ್ರೋತ್ಸಾಹ ಮಾಡಿದ್ರು. ನನಗೆ ಇಲ್ಲಿವರೆಗೂ ನನಗೇನು ಸಂತೋಷ ಅನಿಸುತ್ತೆ ಅಂದರೆ, ನನ್ನ ಒಂದು ವಿದ್ಯಾಭ್ಯಾಸ ಅಥವಾ ನನ್ನ ಒಂದು ತೊಗೊಳೋಂಥ ತೀರ್ಮಾನಕ್ಕೆ ನನ್ನ ಫ್ಯಾಮಿಲಿಯಿಂದ ತುಂಬ ಸಪೋರ್ಟ್ ಮಾಡಿದ್ದಾರೆ. ಅದು ನನಗೆ ತುಂಬ ಖುಷಿ ಆಗುತ್ತೆ. ಯಾಕಂದರೆ ಸಾಮಾನ್ಯವಾಗಿ ಎಲ್ಲರೂ ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು, ನೀನು ಹಾಗೋದು ಹೀಗೋದು ಅಂತಲೇ ಹೇಳೋವಂಥ ಪೋಷಕರು ಇರ್ತಾರೆ. ಸೊ ಈ ಮಧ್ಯೆ ನಿಮಗೆ ನಿಮ್ಮ ಕಲೆಯನ್ನೇ ನೀವು ಶಿಕ್ಷಣ, ವೃತ್ತಿ ಎರಡಾಗೂ ಸ್ವೀಕರಿಸೋದಕ್ಕೆ ಮನೆಯಿಂದ ನಿಮಗೆ ಸಂಪೂರ್ಣ ಒಪ್ಪಿಗೆ ಸಿಕ್ತು. ಅದು ನಾನು ತುಂಬ ಸಂತೋಷ ಪಡ್ತೀನಿ. ಯಾಕಂದರೆ ನನ್ನ ಈ ಹಂತಕ್ಕೆ ಬರಬೇಕು ಅಂತಂದರೆ ನಾನು ಯಾವುದೇ ಥರದಲ್ಲಿ ಅಡೆತಡೆಗಳು ತರಲಿಲ್ಲ ಅಥವಾ ನನಗೆ ಎಜುಕೇಷನಲ್ಲಿ ಫೋರ್ಸ್. ನಾನು ಇವಾಗ ನೋಡ್ತೀನಲ್ಲ, ಎಷ್ಟೋ ಸ್ಟೂಡೆಂಟ್ಸ್ಗಳಿಗೆ ಅಲ್ಲಿ ಇರೋವಂಥ ಅವ್ರದ್ದು ಇರೋವಂಥ ಸ್ಕಿಲ್ಲೇ ಬೇರೆಯೇ, ಅವ್ರ ತಂದೆ ತಾಯಿ ಎಕ್ಸೆಪ್ಟೇಷನ್ನೇ ಬೇರೆ ಇರುತ್ತೆ, ಅವ್ರದ್ದೊಂದು ಒತ್ತಡ ಬೇರೆಯೇ, ಅವ್ರದ್ದು ಈ ಥರದಲ್ಲಿ ನನ್ನ ಕುಟುಂಬದಲ್ಲಿ ನನಗೆ ತುಂಬ ಸಪೋರ್ಟ್ ಮಾಡಿದ್ರು, ತುಂಬ ಇದನ್ನು ಮಾಡಿಕೊಂಡು. ಅದೇ ಥರದಲ್ಲಿ ನಾನು 10th ಇದ್ದಾಗ ನನಗೆ ಡ್ರಾಯಿಂಗ್ ಮೇಸ್ಟರು ಬಂದರು. ಸೊ ಅವರು ನನಗೆ ಇನ್ನೂ ಒಂದು ದಾರಿಗಳನ್ನು ತೋರಿಸ್ಕೊಟ್ರು. ಅವರು ಡ್ರಾಯಿಂಗ್ ಟೀಚರ್ ಬಂದು. ಸೊ ಅವರು ನನಗೆ ನೆಕ್ಸ್ಟ್ ಒಂದು ಕಾಲೇಜ್ ಇದೆ, ಇದೇ ಥರ ನಾನು ಸ್ಟಡಿ ಮಾಡಬೇಕು, ಇದನ್ನು ನೀವು ನಾಳೆ ಲೈಫಲ್ಲಿ ಇದು ಬೇರೆ ಒಂದು ಪ್ರಪಂಚನೇ ಇದೆ ಅಂತ ಹೋದಾಗ ನಾನು ಆ ಕಾಲೇಜ್ನ ಅಟೆಂಡ್ ಮಾಡಿದೆ, ನೋಡಿದೆ. ಆವಾಗ ನನಗೊಂಥರ ಒಂಥರ ಮೋಟಿವೇಶನ್ ಆಯಿತು, ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ತು. ಒಂದು ಕಲಾ ಪ್ರಪಂಚನೇ ಇದೆ ಇಲ್ಲ ಇಲ್ಲಿ, ನಮಗೇನೋ ಗೊತ್ತೇ ಇರಲ್ಲ, ಇದು ನಾವು ಅಂದ್ಕೊಳ್ಳೋದೇ ಬೇರೆ ಏನೋ ಅಂದ್ಕೊಂಡಿರ್ತೇವೆ ಅಂದಾಗ ನಾನು ಮತ್ತೆ ಗುಲ್ಬರ್ಗದ ಐಡಿಯಲ್ ಫೈನ್ ಆರ್ಟ್ ಕಾಲೇಜ್ಗೆ ನಾನು ಅಟೆಂಡ್ ಮಾಡಿದೆ, ನೋಡಿದೆ, ಅಲ್ಲಿ ಸರ್ಗಳಿಗೆಲ್ಲ ಮೀಟ್ ಮಾಡಿದೆ. ಸೊ ತುಂಬ ನನಗೆ
ಇಷ್ಟ ಆಯಿತು. ಆ ಕಾರಣದಿಂದ ನಾನು ಅಲ್ಲಿ ಅಡ್ಮಿಷನ್ ಸ್ಟಾರ್ಟ್ ಮಾಡಿದೆ ಮ್ಯಾಮ್. ಬಹುಶಃ ಹಾಗೆ ಇಷ್ಟಪಟ್ಟಿದ್ದನ್ನೇ ಓದೋ ಅಂಥದ್ದು, ಇಷ್ಟಪಟ್ಟಿದ್ರಲ್ಲೇ ಬದುಕುವಂಥದ್ದು ಇದೆಯಲ್ಲ, ಅದು ಬಹುಶಃ ಮನುಷ್ಯನ ಅತಿ ಅಂತಿಮ ಘಟ್ಟದ ತೃಪ್ತಿ ಅಂದ್ಕೊಳ್ಬೋದು. ಖಂಡಿತ ಮ್ಯಾಮ್. ಯಾಕಂದರೆ ಅವು ಕೆಲವೊಂದು ಕ್ಷಣಗಳು ಮತ್ತು ಒಂದು ಸಮಾಧಾನ, ಮನುಷ್ಯನಿಗೆ ನಾವು ಏನು ಮಾಡಿದ್ರೆ ಸಮಾಧಾನ ಸಿಗುತ್ತೆ ಅನ್ನೋದಾದರೆ ಅದು ಒಂದು ಅವ್ರ ಒಂದು ಕಲೆಯಿಂದ ಅಥವಾ ಒಂದು ಯಾವುದೇ ವೃತ್ತಿ ಇರಲಿ ಅವ್ರ ಒಪ್ಪಿಗೆ ಇದ್ದಂಥದ್ದು ಕೆಲಸ ಮಾಡಿದಾಗ ಅದು ಸಿಗೋವಂಥ ಸಮಾಧಾನ ಮತ್ತು ಬೆಲೆ ಯಾವ ವಸ್ತುಗಳಿಂದ ಸಿಗೋಕ್ಕೆ ಸಾಧ್ಯ ಇಲ್ಲ. ಅದು ಒಂದು ಅತ್ಯುತ್ತಮವಾದದ್ದು. ಖಂಡಿತ ಬಹಳ ಖುಷಿ ಆಗ್ತಾ ಇದೆ ನಿಮ್ಮ ಮಾತುಗಳನ್ನು ಕೇಳ್ತಾ ಇದ್ರೆ. ಹಾಗೆ ನಿಮ್ಗೆ ಎಷ್ಟು ತೃಪ್ತಿ ಇದೆ ಅನ್ನೋದು ನಿಮ್ಮ ಮುಖದಲ್ಲಿ ವ್ಯಕ್ತ ಆಗ್ತಾ ಇದೆ. ನಿಮ್ಮ ಪ್ರೀತಿ ಪಾತ್ರವಾದಂಥ ಹುದ್ದೆಯ ಬಗ್ಗೆ, ನಿಮ್ಮ ಕಲೆಯ ಬಗ್ಗೆ ಬಹಳ ಖುಷಿ ಇದೆ ಮಾತಾಡೋದಕ್ಕೆ. ಆಗಲೇ ಹೇಳ್ತಾ ಇದ್ರಿ, ಇಷ್ಟಪಟ್ಟಿದ್ದನ್ನೇ ಓದುವಂಥ ಒಂದು ಖುಷಿ ನಿಮಗೆ ಸಿಕ್ತು, ಆ ಒಂದು ಪ್ರೋತ್ಸಾಹ ಕೂಡ ಮನೆಯಿಂದ ನಿಮಗೆ ಸಿಕ್ತು ಅಂತ ಹೇಳಿ. ಸಾಧಾರಣವಾಗಿ ಕಲಾ ಶಿಕ್ಷಣ ಅಂದ ತಕ್ಷಣ ನಮ್ಮಂಥ ಸಾಮಾನ್ಯ ಜನರಿಗೆ ತಲೆಯಲ್ಲಿ ಬರೋದೇನಪ್ಪ ಅಂದರೆ ಏನೋ ಒಂದು ಚಿತ್ರಕಲೆ ಬರೆಯೋದು ಹೇಳ್ಕೊಡ್ತಾರೆ. ಈಗ ಚಿತ್ರಕಲಾ ಪರಿಷತ್ ಅಂದ ತಕ್ಷಣ ನಮಗೆ ಡ್ರಾಯಿಂಗ್ ಆ ಥಾಟೇ ಬರುತ್ತೆ. ಆದರೆ ಕಲೆ ಅನ್ನೋದು ಕೇವಲ ಅಷ್ಟಕ್ಕೆ ಮಾತ್ರ ಸೀಮಿತವಾಗಿರುವಂಥದ್ದಲ್ಲ, ತುಂಬ ನೂರಾರು ಆಯಾಮಗಳು ಕಲೆಗಿದೆ ಅನ್ನುವಂಥದ್ದು. ಅದರಲ್ಲೇ ನೀವು ಪರಿಣಿತಿಯನ್ನು ಹೊಂದಿದ್ದವರು, ಅದರ ಬಗ್ಗೆ ಒಂದು ಪರಿಚಯ ಮಾಡಿಕೊಡೋದಾದರೆ. ಮೇಡಮ್, ಈ ಚಿತ್ರಕಲೆಯಲ್ಲಿ ನಾವು ಯಾವ ಥರ ನಾವು ಒಂದು ಕಲೆ, ರೂಪ, ರೇಖೆ ಇವೆಲ್ಲಗಳನ್ನು ಕಂಪ್ಲೀಟ್ ಆದಾಗ ಒಂದು ಚಿತ್ರ ಅನ್ನೋದಾಗತ್ತೆ. ಅದೇ ಥರನೇ ಇದನ್ನು ಒಂದು ಎಜುಕೇಷನ್ನ ಮುಗಿಸ್ಕೊಂಡು ಅದನ್ನು ನಾವು ಒಂದು ಪ್ರೊಫೆಷ್ನಲ್ ಆಗಿ ಅಥವಾ ಒಂದು ಬೇರೆ ಒಂದು ನಾವು ಕೆಲಸಕ್ಕೋಸ್ಕರ ಯೂಸ್ ಮಾಡೋಂಥದ್ದಾಗಲಿ, ಅದರಲ್ಲಿ ತುಂಬ ಹಂತವಾಗಿದೆ. ಒಂದು ಸೃಜನಶೀಲತೆ ಅನ್ನೋದೊಂದು ಬೆಳೆಸ್ಕೊಳ್ಬೇಕು. ಅದು ಹೇಗೆ ಅಂತಂದರೆ ಪ್ರತಿದಿನ ಹೊಸತನ. ಇವತ್ತು ನಾವು ನಾಳೆಗೋಸ್ಕರ ಅನ್ನೋದೊಂದು ಹೊಸತನ ಇದೆಯಲ್ಲ, ಈ ಒಂದು ಸೃಜನಶೀಲತೆಯೂ ನಾಳೆಗೋಸ್ಕರ ಹೊಸತನ. ಯಾಕಂದರೆ ಇವಾಗ ನಾವು ಇತಿಹಾಸ ನೋಡಿದಾಗ 20 ವರ್ಷಕ್ಕೆ ಒಂದು ಕಾಲನ ಬದಲಾವಣೆ ಆಗುತ್ತೆ, ತುಂಬ ಬದಲಾವಣೆಗಳಾಗುತ್ತೆ 20 ವರ್ಷದಲ್ಲಿ. ಆ ಥರದಲ್ಲಿ ಇಂಥವೆಲ್ಲ ಕ್ರಿಯೇಟಿವಿಟಿಗಳಿಂದ ಪ್ರಪಂಚ ಪರಿವರ್ತನೆ ಆಗ್ತಾ ಇರೋಂಥದ್ದು ಈ ಹಂತಗಳಿದೆ. ಸೊ ಅದರಲ್ಲಿ ಬೇರೆ ಬೇರೆ ಮಾಧ್ಯಮಗಳು ಬರುತ್ತೆ. ಆ ಮಾಧ್ಯಮದ ಮೂಲಕ ಈ ಒಂದು ಕ್ರಿಯೇಟಿವಿಟಿಯನ್ನು ಕಲಾವಿದರು ಬದಲಾವಣೆಗಳು ಮಾಡ್ಕೊಂಡು ಬರ್ತಾ ಇದ್ದಾರೆ. ಮತ್ತೆ ಕ್ಷಣ ಕ್ಷಣಕ್ಕೂ ತಂತ್ರಜ್ಞಾನ ಬದಲಾಗ್ತಾ ಹೋಗ್ತಾ ಇದೆ ಇವತ್ತು ಜಾಗತಿಕ ವಿದ್ಯಮಾನಗಳಲ್ಲಿ. ಸೊ ಹೀಗಿದ್ದಾಗ ನಿಮಗೆ ಕಲಿಕೆ ಅನ್ನೋದು ನಿರಂತರ ಅಲ್ವಾ? ಹೌದು ಮ್ಯಾಮ್. ಅದು ಹೇಗೆಂದರೆ ಅದು ಸಬ್ಜೆಕ್ಟು ನಾವು ಎಷ್ಟು ಮಾಡಿದ್ರೂ ನಮಗೆ ಕೆಲವೊಂದು, ನಾವು ಎಷ್ಟೇ ಕೆಲಸ ಮಾಡಿದ್ರೂ ನಾವು ಒಂದು 100 ಕೆಲಸ ಮಾಡಿದ್ರೆ ಒಂದು ನಮಗೆ ನಿಜವಾದ ಕಲಾವಿದ ಒಪ್ಕೊಳ್ಳೋದೇ ಆದರೆ ಒಂದು 5 ರಿಂದ 6 ಬೆರಳೆಣಿಕೆ ಸಂಖ್ಯೆಯಲ್ಲಿ ಮಾತ್ರ ನಾವು ಕಲಾವಿದರು ಒಪ್ಕೊಳ್ಬೇಕಾಗತ್ತೆ. ಎಲ್ಲ ಕೆಲಸಗಳನ್ನು ನಾವು ಮೆಚ್ಚುಗೆ ಪಡ್ಕೊಳ್ಳೋಕ್ಕಾಗಲ್ಲ. ಅದು ನೀವೇ ಮಾಡಿದ್ರು ಕೂಡ. ಹೌದು, ನಾವೇ ಮಾಡಿದ್ರು ಕೂಡ. ಯಾಕಂದರೆ ಅದು ಹಾಗೇನೆ, ಅದು ಕಲೆ. ನಮಗೂ ಒಂದು ಕ್ವಶನ್ ಇದೆ. ನಾವು ಕಲೆ ಜೊತೆಗೆ ನಾವು ಇದ್ರೂ ಕೂಡ ನಮಗೂ ಒಂದು ಸಲ ಸಮಾಧಾನ ಸಿಗಲ್ಲ ಆ ಕೆಲಸದಿಂದ. ಹಾಗಿದ್ರೆ ಏನು ಬೇಕು ಈ ಸಮಾಧಾನಕ್ಕೆ? ಏನು ಬೇಕು ಕಲಾವಿದನಿಗೆ? ಪ್ರಯತ್ನ ಬೇಕು. ಪ್ರಯತ್ನ ಮತ್ತು ಅದನ್ನು ಒಂದು ಪ್ರಯತ್ನ ಜೊತೆ ಒಂದು ಬದಲಾವಣೆಗಳಿಗೆ ಒಂದು ಇಂಟೆನ್ಷನ್ ಏನಿರುತ್ತೆ, ಒಂದು ಎಕ್ಸೆಪ್ಟೇಷನ್ ಇಂದ ಹುಡುಕಾಟ ಇರುತ್ತಲ್ಲ. ಈ ಹುಡುಕಾಟ ಅನ್ನೋದು ಹೇಗಿದೆ ಅಂದರೆ ಅದು ಸಮಾಧಾನ ಸಿಗೋದು ನೆಕ್ಸ್ಟ್ ಅಂತ. ಸೊ ಆ ಥರದಲ್ಲಿ ಇದೆ ಮ್ಯಾಮ್. ಅದು ನೀವು ಕಲಾ ಶಿಕ್ಷಣವನ್ನು ಪಡೆಯುವಾಗ ಏನೇನೆಲ್ಲ ಕಲ್ತ್ರಿ? ಚಿತ್ರಕಲೆ ಒಂದೇನಾ ಅಥವಾ ಬೇರೆ ಬೇರೆ ಯಾವೆಲ್ಲ ಆಯಾಮಗಳನ್ನು ಕಲ್ತ್ಕೊಂಡ್ರಿ? ಚಿತ್ರಕಲೆ ಮ್ಯಾಮ್ ಏನಂದರೆ ಡ್ರಾಯಿಂಗ್ ಬರುತ್ತೆ, ಪೇಂಟಿಂಗ್ ಬರುತ್ತೆ, ಆಮೇಲೆ ಪರ್ಸ್ಪೆಕ್ಟಿವ್ ಬರುತ್ತೆ, ಆಮೇಲೆ ಲ್ಯಾಂಡ್ಸ್ಕೇಪ್ ಬರುತ್ತೆ. ಈ ಥರ ಬೇರೆ ಬೇರೆ ಸಬ್ಜೆಕ್ಟ್ಗಳಲ್ಲಿ ಅಂದರೆ ಅದನ್ನು ಯಾವುದೇ ಒಂದು ಸಬ್ಜೆಕ್ಟ್ ತೊಗೊಂಡ್ರೂ ಅದ್ರದ್ದೇನೊಂದು ಪರ್ಸ್ಪೆಕ್ಟಿವ್ ಬೇಕಾಗುತ್ತೆ, ಕ್ರಿಯೇಟಿವಿಟಿ ಬೇಕಾಗುತ್ತೆ. ಪೇಂಟಿಂಗಲ್ಲೇ ಅಬ್ಸ್ಟ್ರಾಕ್ಟ್ ಬರುತ್ತೆ, ಮಾಡರ್ನ್ ಬರುತ್ತೆ. ಸೊ ಪೇಂಟಿಂಗಲ್ಲೇ ಕಲರ್ ಪರ್ಸ್ಪೆಕ್ಟಿವ್ ಬರುತ್ತೆ. ಸೊ ತುಂಬ ಇದೆ ಮ್ಯಾಮ್ ಸಬ್ಜೆಕ್ಟ್ ಅದು. ಯಾಕಂದರೆ ಅದನ್ನು ಕಲೆ ಆ್ಯಕ್ಚುಲಿ ಮಾತಲ್ಲಿ ಅದು ಬಂದಿಲ್ಲ, ಅದ್ರ ಭಾಷೆನೇ ಬೇರೆಯೇ ಇದೆ. ಅದು ಯಾವುದು ಅಂದರೆ ಅದನ್ನು ನೋಡೋವಂಥ ಗುಣಗಳು ಅಥವಾ ಅವ್ರ ಹತ್ರ ಒಂದು ರೀಚ್ ಆಗಬೇಕು. ಆ ಒಂದು ಕಲೆ ನೋಡಬೇಕು ಅಂದ್ರೆ ಆ ವ್ಯಕ್ತಿಗಳಿಗೆ ಒಂದು ಅನುಭವ ಇರಬೇಕು, ಆ ಒಂದು ದೃಷ್ಟಿಕೋನ ಅನ್ನೋದು ಅವರಿಗೆ ಸ್ಪಷ್ಟವಾಗಿ ಗೊತ್ತಿರಬೇಕು. ಪರ್ಸ್ಪೆಕ್ಟಿವ್ ತುಂಬ ಮುಖ್ಯ. ಯಾಕಂದರೆ ಕಲೆನ ಎಲ್ಲರಿಗೂ ಒಂದೇ ಥರ ಅರ್ಥ ಆಗಲ್ಲ. ಅದು ಹೌದು, ನಾವು ಹೇಗೆ ಅದನ್ನು ಪ್ರತ್ಯಕ್ಷವನ್ನು ಭಾವಿಸ್ತೀವಿ ಹಾಗೆ ಅದರಲ್ಲಿ ರೂಪದಲ್ಲಿ ಬೇರೆ ಭಾವನೆಗಳು ಬರುತ್ತೆ, ಬಣ್ಣಗಳಲ್ಲಿ ಬೇರೆ ಇದು ಇರುತ್ತೆ. ಸೊ ಇವೆಲ್ಲನೂ ನಾವು ಹಂತ ನೋಡಿದಾಗ ಆವಾಗ ಆ ಕಂಪ್ಲೀಟ್ ಅನ್ನೋದು ಒಂದು ಚಿತ್ರಕ್ಕೆ ಒಂದು ನೋಡಬೇಕು ಅಂದರೆ ಇವೆಲ್ಲನ ನೋಡಿದಾಗ ಮಾತ್ರ ಆವಾಗ ಒಂದು ಪೇಂಟಿಂಗ್ನ ಒಂದು ಅರ್ಥ ಮಾಡ್ಕೊಳಕ್ಕಾಗತ್ತೆ. ಇಲ್ಲಾಂದರೆ ನಾರ್ಮಲ್ ಸಾಮಾನ್ಯ ಕಣ್ಣುಗಳಿಂದ ನೋಡಿದ್ರೆ ಕಲೆನ ಅರ್ಥ ಆಗಲ್ಲ. ಅದಕ್ಕೆ ಅನ್ನೋದೊಂದು ದೃಷ್ಟಿ ಬೇಕು, ಅದಕ್ಕೆ ಅನ್ನೋದೊಂದು ಗುಣಗಳು ಬೇಕು, ಅದಕ್ಕೆ ಅನ್ನೋದೊಂದು ಅವ್ರ ಬಳಿ ಇರೋವಂಥ ಒಂದು ಭಾವನೆಗಳು ಬೇಕು. ಆ ಭಾವನೆಗಳು ಮಾತ್ರ ಇದ್ದಾಗ ಮಾತ್ರನೇ ಅದಕ್ಕೆ ಅವ್ರು ಹಂತವಾಗಿ ಒಳಗಡೆ ಬರೋಕ್ಕೆ ಸಾಧ್ಯ, ಪೇಂಟಿಂಗ್ನ ಅರ್ಥದಲ್ಲಿ ಬರೋಕ್ಕೆ ಸಾಧ್ಯ. ಇಲ್ಲಾಂದರೆ ಅದು ಅರ್ಥನೇ ಆಗಲ್ಲ ಅದು.
ಸುಮ್ನೆ ಒಂದೇನೋ ರೇಖೆ ಇದೆ, ಒಂದಷ್ಟು ಬಣ್ಣ ಬಳದಿದ್ದಾರೆ ಅಂತ ಮೇಲ್ನೋಟಕ್ಕೆ ಅನ್ನಿಸ್ಬಿಡತ್ತೆ. ಸೊ ಒಳ ಹೊಕ್ಕು ನೋಡೋ ಅಂತ ಒಳ ದೃಷ್ಟಿ ನೋಡುಗನಲ್ಲಿ ಇರಬೇಕು ಅನ್ನುವಂಥದ್ದು. ಇದ್ರ ಜೊತೆಗೆ ಕಲೆಯನ್ನೇ ಜೀವನಕ್ಕೆ ಆಧಾರವಾಗಿ ತಗೊಳ್ಳೋದಿದೆಯಲ್ಲ, ಅದು ಒಂದು ರೀತಿ ಸಾಹಸ. ಯಾವುದೋ ಒಂದು ಕೆಲ್ಸಕ್ಕೆ ಹೋಗ್ತೀವಿ, ತಿಂಗಳಾದರೆ ಇಷ್ಟು ಸಂಬಳ ಬರುತ್ತೆ, ಓಕೆ 8 ಗಂಟೆ 9 ಗಂಟೆ ಕೆಲಸ ಮಾಡಿ ಬಂದ್ವಿ ಅಂದಾಗ ಜೀವನ ಬೇರೆ ರೀತಿ. ಆದರೆ ನಿಮ್ಮದೇ ಒಂದು ಕಲೆಯನ್ನು ವೃತ್ತಿಯಾಗಿ ಸ್ವೀಕರಿಸೋದಿದೆಯಲ್ಲ, ಅದಕ್ಕೊಂದಷ್ಟು ಧೈರ್ಯ ಬೇಕು ಅನ್ನುವಂಥದ್ದು. ಈ ನಿಟ್ಟಿನಲ್ಲಿ ನಿಮ್ಮ ಧೈರ್ಯ ಹೇಗಿತ್ತು? ಮೇಡಮ್, ಇದು ಹೇಗೆ ಅಂದರೆ ಧೈರ್ಯ ಅನ್ನೋದು ನಾವು ಆ್ಯಕ್ಚುಲಿ ಕಲಾವಿದರಿಗೆ ನಿಜವಾಗ್ಲೂ ನಾನು ಹೇಳ್ತೀನಿ, ಪ್ರತಿಯೊಬ್ಬ ಕಲಾವಿದ್ರು ಅವರು ಎಫರ್ಟು, ಅವ್ರದ್ದೊಂದು ಸಮಯ, ಅವ್ರದ್ದೊಂದು ವಿಚಾರ ಮತ್ತು ಅವರ ಆಲೋಚನೆಗಳು, ತುಂಬ ಕಲಾವಿದರು ಅವ್ರದ್ದೇ ಒಂದು ವಿಚಾರದಲ್ಲಿದ್ದಾರೆ, ಅಥವಾ ಅವ್ರಿಗೊಂದು ವೇದಿಕೆ ಸಿಗ್ತಾ ಇಲ್ಲ, ಅಥವಾ ಅವ್ರಿಗೊಂದು ಸ್ಪೇಸ್ ಸಿಗ್ತಾ ಇಲ್ಲ, ಅಥವಾ ಒಂದು ಏನೋ ಸುಮಾರು ಇದೆ. ಯಾಕಂದರೆ ವರ್ಷದಲ್ಲಿ ಸುಮಾರು ಈ ಶಿಕ್ಷಣ ಸಂಸ್ಥೆಯಿಂದ, ಚಿತ್ರಕಲಾ ಶಿಕ್ಷಣ ಸಂಸ್ಥೆಯಿಂದ ಸುಮಾರು ಸಾವಿರಾರು ವಿದ್ಯಾರ್ಥಿಗಳು ಪಾಸ್ಔಟ್ ಆಗ್ತಾರೆ. ಬೇರೆ ಬೇರೆ ಕರ್ನಾಟಕದಲ್ಲಿರ್ಬೋದು, ಆಲ್ ಓವರ್ ಇಂಡಿಯಾದಲ್ಲಿರ್ಬೋದು. ಸೊ ತುಂಬ ಜನ ಅವ್ರಿಗೆ ಅನ್ನೋದೊಂದು ಬೇರೆ ಬೇರೆ ಹಂತವಾಗಿ ವೇದಿಕೆಗಳಿದ್ದಾವೆ. ಡಿಜಿಟಲ್ ಮಾಧ್ಯಮದಲ್ಲಿದ್ದಾವೆ, ಅಥವಾ ಪೇಂಟಿಂಗಲ್ಲಿದ್ದಾವೆ, ಕ್ರಿಯೇಟಿವಿಟಿ ಇದ್ದಾರೆ, ಟೆಕ್ಸ್ಟೈಲ್ ಡಿಸೈನಿಂಗಲ್ಲಿದ್ದಾರೆ, ಗ್ರಾಫಿಕಲ್ಲಿದ್ದಾರೆ. ಸೊ ತುಂಬ ಹಂತವಾಗಿ ಬೇರೆ ಕಡೆ ಬರ್ತಾ ಇದ್ದಾರೆ. ಬಟ್ ಆದ್ರೂ ಕೂಡ ಇಲ್ಲಿವರೆಗೂ ತುಂಬ ಅಚೀವ್ಮೆಂಟ್ ಮಾಡಿದ್ದಾರೆ. ಹೊಸತನದಲ್ಲಿ ಸಾಧನೆಗಳು ತುಂಬ ಮಾಡಿದ್ದಾರೆ ಮ್ಯಾಮ್. ಅದು ನನಗೂ ನೋಡ್ತಾ ಇದ್ದರೆ ನನಗೂ ತುಂಬ ಖುಷಿ ಅನಿಸುತ್ತೆ. ಈ ಹೊಸತನದ ಸಾಧನೆಗಳ ಬಗ್ಗೆ ಹೇಳುವಾಗ ಇವತ್ತಂತೂ ಹೇಗಿದೆ ಅಂದರೆ, ಏನೇನೋ ಹೋಗಿ ಕೋರ್ಸ್ ತೊಗೊಳ್ದೇನೆ, ಯಾವುದೇ ಟ್ರೈನಿಂಗ್ ತೊಗೊಳ್ದೇನೆ, ಜಸ್ಟ್ ಒಂದು ಕಂಪ್ಯೂಟರ್ ಜ್ಞಾನ ಇದ್ದರೆ ಏನನ್ನು ಬೇಕು ಸೃಷ್ಟಿ ಮಾಡಬಲ್ಲವು ಅಂತ ಹೇಳಿ ಅನ್ನೋವಂಥ ಒಂದು ವರ್ಗ ಇರುವಂಥದ್ದು. ಹೀಗಿದ್ದಾಗ ಆ ರೀತಿ ಕೂತು ಕೇವಲ ಒಂದು ಕಂಪ್ಯೂಟರ್ ನಾಲೆಡ್ಜಿಂದನೇ, ಆ ಟೆಕ್ನಿಕಲ್ ಎಲ್ಲ ಗೊತ್ತಿದ್ದು ಅದನ್ನು ಬಳಸ್ಕೊಂಡು ಒಂದು ಡ್ರಾಯಿಂಗ್ ಅಥವಾ ಒಂದು ಡಿಸೈನ್ನ ಕ್ರಿಯೇಟ್ ಮಾಡೋರ್ಗೂ, ನೀವು ಇಷ್ಟು ವರ್ಷ ತರಬೇತಿ ತೊಗೊಂಡು, ಇಷ್ಟೆಲ್ಲ ಓದಿ ಕಷ್ಟಪಟ್ಟು ಎಲ್ಲ ಟ್ರೈನಿಂಗ್ ತೊಗೊಂಡು ಮಾಡೋರಿಗೂ ಏನಾದರೂ ವ್ಯತ್ಯಾಸ ಅಂತ ಅನಿಸುತ್ತಾ? ಖಂಡಿತ ಮ್ಯಾಮ್. ಯಾಕಂದರೆ ನೋಡಿ, ನಾವು ಯಾವುದೇ ಒಂದು ಕಂಪ್ಯೂಟರಿಂದ ನಾವು ಏನು ತೊಗೊಳಕ್ಕೆ ಸಾಧ್ಯ ಅಂದರೆ, ಕಾಪಿ ತೊಗೊಳ್ಬೋದು, ಇಮೇಜ್ ತೊಗೋಬೋದು. ಅದನ್ನು ಸೃಷ್ಟಿ ಮಾಡಬೇಕು ಅಂದರೆ, ಈ ಒಂದು ಯಾವುದೇ ಒಂದು ಇಮೇಜ್ ಆಗಬೇಕಾದ್ರೆ ಅದ್ರ ಹಿನ್ನೆಲೆ ಒಂದು ಕ್ರಿಯೇಟಿವಿಟಿ ಬೇಕೇ ಬೇಕು. ಸೊ ಅದು ಅಲ್ಲಿಗೆ ನಿಂತಿದೆ. ಇವಾಗ ನಾವು ಯಾವ ಹಂತದಲ್ಲಿ ನಾವು ನೋಡ್ತಾ ಇದ್ದೇವೆ ಅಂತಂದರೆ, ಕಾಪಿ ಕಟ್ ಆ್ಯಂಡ್ ಪೇಸ್ಟಲ್ಲಿ ನೋಡೋದು ಒಂದು ದೃಷ್ಟಿ ಬೇರೆಯೇ. ಅದು ಹೊಸತನದಲ್ಲಿ ನೋಡೋದಾದರೆ ಮತ್ತೆ ಅಲ್ಲಿ ಕಲಾವಿದನ ಪಾತ್ರ ತುಂಬ ಅವಶ್ಯಕತೆ ಇರುತ್ತೆ, ಮತ್ತು ಅವರೇ ಮಾಡಬೇಕಾದಂಥ ಪರಿಸ್ಥಿತಿ ಇರುತ್ತೆ. ಸೊ ಹೀಗಾಗಿ ಅದನ್ನು ಮಾಡ್ತಾರೆ ಮ್ಯಾಮ್. ಸೊ ಆ ರೀತಿ ಮಾಡಿಸ್ಕೊಂಡು ಎಂಡ್ ಸ್ಟೇಜಲ್ಲಿ ಎಲ್ಲ ಕೆಟ್ಟು ನಿಮ್ಮ ಹತ್ರ ಬಂದಿರೋವಂಥದ್ದು ಇದೆಯಾ ಗ್ರಾಹಕರು? ಅದು ಏನಾಗುತ್ತೆ ಮ್ಯಾಮ್, ಯಾವುದೇ ಆಗಲಿ ನೋಡಿ, ಡಿಜಿಟಲಲ್ಲಿ ಏನಾಗುತ್ತೆ, ಅದು ಡಿಜಿಟಲ್ ಪ್ರಿಂಟಿಂಗ್ ಬೇರೆಯೇ ಆಗುತ್ತೆ. ಅದು ಒಂದು, ಯಾಕಂದರೆ ಪ್ರಿಂಟ್ ಅಂದರೆ ಒಂದು ಮಾಧ್ಯಮ, ಅದು ಪೇಪರ್ ಆಗಿರ್ಬೋದು, ಅಥವಾ ಒಂದು ಯಾವುದೋ ಡಿಜಿಟಲ್ ಪ್ರಿಂಟ್ ಆಗಿರ್ಬೋದು, ಬೇರೆ ಮಾಧ್ಯಮ. ಈಗ ನಾವು ಮಾಡೋವಂಥದ್ದು ಏನಂದರೆ, ಪ್ರತಿಯೊಂದು ಕಲೆನ ಅದನ್ನು ಅದು ಜೀವ ಇರುತ್ತೆ, ಅದಕ್ಕೆ ಒಂದು ಭಾವನೆ ಮತ್ತು ಒಂದು ಎಕ್ಸ್ಪ್ರೆಷನ್ಸು ಅದನ್ನೆಲ್ಲ ಇರುತ್ತೆ. ಒಂದು ಯಾವುದೇ ಒಂದು ಫಿಗರೇಟಿವ್ ತೊಗೊಂಡ್ರೂ ಕೂಡ ಅದರಲ್ಲಿ ಇರೋವಂಥ ಜೀವನೇ ಬೇರೆಯೇ ಅದು. ಸೊ ಯಾಕಂದರೆ ಪ್ರಿಂಟಲ್ಲಿ ಜೀವ ಬರಲ್ಲ. ಅದು ನಾವು ಮಾಡಿದಂಥ ವರ್ಕನ್ನೇ ಪ್ರಿಂಟ್ ಹಾಕಿದ್ರು ನಮ್ಗೆ ಫೀಲ್ ಬರಲ್ಲ. ಯಾಕಂದರೆ ಕಲೆಗೆ ಅಲ್ಲೇ ಇರೋದು ಡಿಫ್ರೆನ್ಸ್ ಏನಂತಂದರೆ, ನಿಜವಾದದ್ದು ಏನು ಒಂದು ಕೈಯಿಂದ ಮಾಡಿದಂಥದ್ದು ಕೆಲಸ ಏನಿರುತ್ತೆ, ಆ ಕೆಲಸ ನಾನು ನೋಡ್ತಾ ಇದ್ರೇ ಅದು ಸಮಾಧಾನನೇ ಬೇರೆ. ಪ್ರಿಂಟಿಂದ ನಾವು ಸಮಾಧಾನ ತೊಗೊಳಕ್ಕಾಗಲ್ಲ. ಅದು ಹೌದು, ಆರ್ಟಿಫಿಷಿಯಲ್ ಅನ್ಸ್ಬಿಡುತ್ತೆ. ಆರ್ಟಿಫಿಷಿಯಲ್, ಯಾಕಂದರೆ ಅದು ನಮ್ಗೆ ಗೊತ್ತಾಗುತ್ತೆ. ಪ್ರಿಂಟ್ ಅಂದ ತಕ್ಷಣವೇ ನಮ್ಗೆ ಒಂದು ನಮ್ಮ ಮನಸ್ಸು, ನಮ್ಮ ಹೃದಯ ಭಾಳ ಇದು ಇದೆ. ಅಷ್ಟು ಅದ್ರ ಎದುರುಗಡೆ ನಾವು ಯಾವ ಥರನೂ ಸುಮ್ಮನೆ ಸ್ಯಾಟಿಸ್ಫ್ಯಾಕ್ಷನ್ ಮಾಡೋಕ್ಕಾಗಲ್ಲ. ನಾವು ಒಪ್ಕೊಳ್ಳಲ್ಲ. ಸುಮ್ಮನೆ ಏನೋ ಒಂದು ಕನೆಕ್ಟಿವಿಟಿ ಬೆಳಿಬೇಕು, ಅದ್ರ ಜೊತೆ ನಮ್ದೊಂದು ಬಂಧ ಬೆಳಿಬೇಕು, ವಾವ್ ಫ್ಯಾಕ್ಟು ಅಥವಾ ಒಂದು ಅಟ್ಯಾಚ್ಮೆಂಟ್. ಖಂಡಿತ. ಸಾಧಾರಣವಾಗಿ ಚಿತ್ರಕಲೆ ಅಥವಾ ಗಣೇಶನ ರೂಪ ಮಾಡೋದ್ರ ಮೂಲಕ ಆರಂಭವಾದಂಥ ನಿಮ್ಮ ಒಂದು ಕಲಾಭಿ ಆಸಕ್ತಿ ಈಗ ಸದ್ಯಕ್ಕೆ ಇಂಟೀರಿಯರ್ ಡಿಸೈನ್ವರೆಗೂ ಬಂದು ನಿಲ್ಲಿಸಿದೆ. ಸೊ ಒಂದು ಮನೆ, ಅದನ್ನು ಅಂದವಾಗಿ ಕಾಣಿಸೋದು, ಅದಕ್ಕೊಂದು ರೂಪ ಕೊಡೋದು, ಕೇವಲ ಗೋಡೆಗಳಲ್ಲದೆ ಅದಕ್ಕೊಂದು ವಿಭಿನ್ನ ಬಗೆಯ ಶೈಲಿಯ ರೂಪವನ್ನು ನೋಡೋರಿಗೆ ಖುಷಿಯನ್ನು ಕೊಡುವಂಥ ಕೆಲಸವನ್ನು ಮಾಡೋದ್ರಲ್ಲಿ ನೀವು ನಿರತರಾಗಿದ್ದೀರಿ. ಆ ಬಗ್ಗೆ ಹೇಳೋದಾದರೆ ಮೇಡಮ್, ಇದು ಒಳ ವಿನ್ಯಾಸ ಅನ್ನೋದು ಏನು ಬರುತ್ತೆ ಅಂದರೆ, ಅದನ್ನು ಯಾವುದು ಆಫೀಸ್ ಆಗಿದೆನಾ ಅಥವಾ ಮನೆ ಆಗಿದೆನಾ, ವಿಷಯ ತಕ್ಕಂತೆ ನಾವು ಅದನ್ನು ರಚನೆ ಮಾಡಬೇಕಾಗತ್ತೆ. ಒಂದು ಮನೆಗಳಾದರೆ ಅದಕ್ಕೆ ಅನ್ನೋದೊಂದು ಕಿಚನ್ ಅಂತ ಬರುತ್ತೆ, ಬೆಡ್ರೂಮ್ ಅಂತ ಬರುತ್ತೆ, ಹಾಲ್ ಅಂತ ಬರುತ್ತೆ, ಲಿವಿಂಗ್ ಏರಿಯಾ ಅಂತ ಬರುತ್ತೆ. ಸೊ ಈ ಥರ ಆಡಿಟೋರಿಯಂ ಅಂತ ಬರುತ್ತೆ, ಅಥವಾ ಒಂದು ಸ್ಟುಡಿಯೋ ಅಂತ ಬರುತ್ತೆ. ಸೊ ಆ ಒಂದು ಸ್ಥಳಕ್ಕೆ
ನಾವು ಏನೇನು ಅದು ಅರೇಂಜ್ಮೆಂಟ್ ಬೇಕಾಗತ್ತೆ, ಆ ಒಂದು ಚಿತ್ರಣ ಒಳಗಡೆ ಒಂದು ಸ್ಟೋರೇಜು, ಒಂದು ಅರೇಂಜ್ಮೆಂಟು, ಮೆಟೀರಿಯಲ್ ಏನೇನು ಇಕ್ವಿಪ್ಮೆಂಟ್ ಅದರಲ್ಲಿ ಏನೇನು ಯೂಸಸ್ ಮಾಡ್ತಾರೆ, ಕಲರ್ ಸ್ಕೀಮ್ಸು, ಆಮೇಲೆ ಒಂದು ವೆಂಟಿಲೇಷನ್ಗೋಸ್ಕರ ಒಂದು ಲ್ಯಾಂಡ್ಸ್ಕೇಪ್ನ ಯಾವ ಥರ ಆ್ಯಡ್ ಆಗುತ್ತೆ, ಗ್ರೀನರಿ ಆಗಿರ್ಬೋದು, ಅಥವಾ ಒಂದು ಫರ್ನಿಚರ್ಸ್ಗಳನ್ನ ಯಾವ ಥರ ಮಾಡಬೇಕು ಸಾಫ್ಟಾಗಿ, ಆಮೇಲೆ ಯಾವ್ಯಾವ ಕಲರ್ ಕಾಂಬಿನೇಷನ್ಸ್ ಯೂಸ್ ಮಾಡಬೇಕು, ತುಂಬ ಬರುತ್ತೆ ಅದು. ಯಾಕಂದರೆ ಅದು ಒಂದು ಪ್ಲ್ಯಾನ್ ಮಾಡಿಕೊಂಡು ಅದನ್ನು ಎಕ್ಸಿಕ್ಯೂಟ್ ಮಾಡಬೇಕಾದ್ರೆ ಹಂತವಾಗಿ ನಾವು ಕಸ್ಟಮರ್ಗೆ ಏನು ಬೇಡಿಕೆ ಇರುತ್ತೆ ಆ ಬೇಡಿಕೆ ತಕ್ಕಂತೆ ನಾವು ಅದನ್ನು ಅರ್ಥ ಮಾಡಿಕೊಂಡು ಅದನ್ನು ಅವ್ರ ಬಜೆಟಲ್ಲಿ ನಾವು ಎಕ್ಸಿಕ್ಯೂಟ್ ಮಾಡಬೇಕು. ಸೊ ಯಾಕಂದರೆ ಮೇನ್ ಅವ್ರದ್ದು ಬಜೆಟ್ನ ಮೀರೋ ಆಗಿರಲ್ಲ, ಅದು ನಮ್ಗೆ ತುಂಬ ಚಾಲೆಂಜಸ್ ಬರುತ್ತೆ. ಯಾಕಂದರೆ ಯಾವುದೇ ಒಂದು ಪಾರ್ಟಿಷನ್ ಮಾಡಬೇಕು ಅಥವಾ ಯಾವುದೇ ಒಂದು ಡಿಸೈನ್ ಮಾಡಬೇಕಂದ್ರೆ ಅವ್ರ ಬಜೆಟ್ನ ಕ್ಯಾಲ್ಕುಲೇಟಿವ್ ನಾವು ಮೆಟೀರಿಯಲ್ನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಸೊ ಆ ಒಂದು ಚೌಕಟ್ಟಿನಲ್ಲಿ ನಾವು ಕೆಲಸ ಮಾಡಬೇಕಾಗುತ್ತೆ. ಬಜೆಟ್ ಜೊತೆಗೆ ನೀವು ಕ್ಯಾಲ್ಕುಲೇಟ್ ಮಾಡಿಕೊಂಡು ಅದಕ್ಕೊಂದು ಮೆಟೀರಿಯಲ್ನ ಚೂಸ್ ಮಾಡ್ತೀರಾ ಅನ್ನೋದಾದರೆ ಎಲ್ಲೋ ಒಂದು ಕಡೆ ಗುಣಮಟ್ಟದಲ್ಲಿ ರಾಜಿಯಾಗಿ ಹೋಗ್ತೀರಾ? ಇಲ್ಲ ಮ್ಯಾಮ್, ಅದು ಬಜೆಟ್ ಅಂತಂದರೆ ಹೇಗೆ ಅಂತಂದರೆ ರಿಕ್ವೈರ್ಮೆಂಟ್. ಇವಾಗ ನಾವು ಈಗ ಕನ್ಸ್ಟ್ರಕ್ಷನೇ ಆಗಿರುತ್ತೆ, ಆ ಕನ್ಸ್ಟ್ರಕ್ಷನ್ ಒಳಗಡೆ ಏನು ಪಾರ್ಟಿಷನ್ ಬೇಕಾಗುತ್ತೆ. ಕೆಲವೊಂದು ಬಜೆಟ್ ಅಂದರೆ ಇವಾಗ ವಿನಿಯರ್ ಹಾಕೋಕ್ಕೆ ಹೋದರೆ ಒಂದು ಮೆಟೀರಿಯಲ್ನ ಹೇಳ್ತಾ ಇರೋದು, ಅದನ್ನು ತುಂಬ ಎಕ್ಸ್ಪೆನ್ಸಿವ್ ಆಗುತ್ತೆ. ಅದ್ರ ಬದಲು ವಾಲ್ಪೇಪರ್ಸ್ಗಳು, ಬೇರೆ ಬೇರೆ ಕ್ರಿಯೇಟಿವ್ ಆಗಿರೋವಂಥದ್ದು ನಾವು ಡಿಸೈನ್ಗಳು ಹೋಗಿ ಆ ಥರ ನಾವು ಅಡ್ವೈಸ್ ಮಾಡ್ತೇವೆ ಮ್ಯಾಮ್ ಅವ್ರಿಗೆ. ಸೊ ಇಲ್ಲಿ ಹೇಗೆ ಅಂದರೆ ಗ್ರಾಹಕರ ಮನಸ್ಥಿತಿಯನ್ನು ನೀವು ಅರ್ಥ ಮಾಡ್ಕೋಬೇಕು, ಇದೊಂದು ಸೈಕಾಲಜಿ ಕೆಲಸ. ಅದ್ರ ಜೊತೆಗೆ ನೀವು ಅವ್ರನ್ನ ಕನ್ವಿನ್ಸ್ ಮಾಡಬೇಕು. ಸೊ ಅವ್ರ ಬಜೆಟ್ಗೆ ಇದು ಓಕೆ, ಹೀಗೆ ತಗೊಂಡ್ರೆ ಮನೆ ಇಷ್ಟು ಅಂದವಾಗಿ ಕಾಣುತ್ತೆ ಅಂತ ಹೇಳಿ ನೀವು ಅವ್ರನ್ನ ಕನ್ವಿನ್ಸ್ ಮಾಡಬೇಕು. ಕಷ್ಟದ ಕೆಲಸ ಅಲ್ಲ ನೀವು ಮಾಡೋ ಕೆಲಸಕ್ಕಿಂತ ಗ್ರಾಹಕರನ್ನ ಓಲೈಸೋದು ಕಷ್ಟದ ಕೆಲಸ ಆಗುತ್ತೆ ಮ್ಯಾಮ್. ಅದನ್ನು ಇನ್ನೊಂದೇನೆಂದರೆ ಅವ್ರ ಮೈಂಡ್ ಸೆಟ್ಗೆ ನಾವು ಅರ್ಥ ಮಾಡ್ಕೊಳ್ಬೇಕು, ಅವ್ರಿಗೂ ನಮ್ಮ ಸಬ್ಜೆಕ್ಟ್ನು ಅರ್ಥ ಮಾಡ್ಕೊಂಡಾಗ ಸೊ ರಿಯಾಲಿಟಿ ನಾವು ಬರಬೇಕು. ಯಾಕಂದರೆ ಯಾವುದೇ ಒಂದು ರಿಯಾಲಿಟಿ ಇರಲಿಲ್ಲ ಅಂತಂದರೆ ಯಾವುದೋ ಒಂದು ಎಕ್ಸಿಕ್ಯೂಟ್ ಮಾಡೋಕ್ಕಾಗಲ್ಲ. ಸೊ ಅವ್ರದ್ದು ಫೈನಾನ್ಷಿಯಲಿ ಅವ್ರ ರಿಯಾಲಿಟಿ ಇದ್ದಾಗ ನಮ್ಮದು ಒಂದು ಅಬ್ಜೆಕ್ಟಿವ್ ರಿಯಾಲಿಟಿ ನಾವು ಎದುರುಗಡೆ ಇಟ್ಟಾಗ ಸೊ ರಿಯಾಲಿಟಿ ಯಾವಾಗ ಎಕ್ಸೆಪ್ಟ್ ಮಾಡಿಕೊಂಡು ಆ ಪ್ರೊಸೆಸ್ ಮಾಡ್ಬೋದು ಮ್ಯಾಮ್. ಇದ್ರ ಜೊತೆಗೆ ಈ ವಾಸ್ತುಶಿಲ್ಪ ಅದರೊಟ್ಟಿಗೆ ಮನೇಲಿ ಹೀಗೆ ಇರಬೇಕು, ಈ ಜಾಗದಲ್ಲಿ ಇದೇ ಬರಬೇಕು, ಈಗೆಲ್ಲ ಸ್ವಲ್ಪ ಹೆಚ್ಚಾಗಿದೆ ಇದರ ಬಗೆಗಿನ ನಂಬಿಕೆಗಳು, ವಾಸ್ತುವಿನ ನಂಬಿಕೆಗಳು. ಇದು ಕೂಡ ನೀವು ಅದರ ನಾಲೆಡ್ಜ್ ಕೂಡ ಇಟ್ಕೊಂಡಿರ್ತೀರಾ ಕೆಲಸ ಮಾಡುವಾಗ? ಮೇಡಮ್, ನಮ್ದೇನಂದರೆ ನಾನು ಕಲಾವಿದ ಇರೋದು ಬ್ಯಾಕ್ಗ್ರೌಂಡಿಂದ ನಾನು ವಾಸ್ತುಗಳ ಬಗ್ಗೆ ನಾನು ಹೆಚ್ಚು ತಲೆ ಕೆಡಿಸ್ಕೊಳ್ಳೋಕ್ಕಾಗಲ್ಲ. ಯಾಕಂದರೆ ಅದು ನಮ್ಮ ಜಾಗ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಅವ್ರ ಹತ್ರ ಎಷ್ಟು ಸ್ಪೇಸ್ ಇದೆ, ಆ ಸ್ಪೇಸಿಗೆ ನಾವು ಎಷ್ಟು ಅರೇಂಜ್ಮೆಂಟ್ ಮಾಡೋದು ನಮ್ಮದು ಟಾಸ್ಕ್ ಅದು ಇರುತ್ತೆ. ನನ್ನ ಕೆಲಸ ಏನಂದರೆ ಆ ಜಾಗದಲ್ಲಿ ಏನೇನು ಮಾಡಬೇಕು ಅನ್ನೋದು ಅಷ್ಟೇ ಇರುತ್ತೆ ಹೊರತಾಗಿ ಆ ಅಂತ ನಾನು ಯೋಚನೆ ಮಾಡೋಕ್ಕಾಗಲ್ಲ. ಸೊ ಕಲೆಗಷ್ಟೇ ನಿಮ್ಮ ಹತ್ರ ಜಾಗ, ಬೆಲೆ ಎರಡೂ ಕೂಡ. ಇದ್ರ ಜೊತೆಗೆ ಕಲಬುರ್ಗಿ ಹುಡುಕ ಲವ್ಲಿ ಲಂಡನ್ ಮೋಡಿಗೆ ಕಲೆಯನ್ನು ಅರ್ಪಿಸಿ ಬಂದಂಥ ಒಂದು ಬ್ಯೂಟಿಫುಲ್ ಕತೆ ಇದೆ. ಸೊ ಕಲಬುರ್ಗಿಯಿಂದ ಲಂಡನ್ನತ್ತ ಪ್ರಯಾಣ ಮಾಡಿದ ಕಥೆಯನ್ನು ಹೇಳ್ತೀರಾ? ಮೇಡಮ್, ಅದು ಒಂದು ಅದ್ಭುತ ಕತೆ. ಅದು ಹೇಗೆ ಅಂದರೆ ನಾನು ವಿದ್ಯಾರ್ಥಿ ಆದಾಗ ನಾನು ಒಂದು ಈ ಇಂಟರ್ನೆಟ್ಟಲ್ಲಿ ನನಗೆ ಒಂದು ಅವಕಾಶಗಳು ಬಂದಿತ್ತು. ಲಂಡನ್ನಲ್ಲಿ ಒಂದು ಎಕ್ಸಿಬಿಷನ್ಸ್, ಒಂದು ಗ್ರೂಪ್ ಎಕ್ಸಿಬಿಷನ್ ಅಂತ ಬಂತು. ನಾನು ಅವಾಗ ಅಪ್ಲೈ ಮಾಡಿದೆ. ನಾನು ಕೆಲವೊಂದು ಡ್ರಾಯಿಂಗ್ಸ್ಗಳಿತ್ತು, ಆ ಡ್ರಾಯಿಂಗ್ಸ್ಗಳಿಂದ ಅಪ್ಲೈ ಮಾಡಿದಾಗ ನನಗೆ ಅಲ್ಲಿ ಒಂದು ಇನ್ವಿಟೇಷನ್ ಬಂತು. ಸೊ ನಿಮಗೆ ಈ ಥರ ಎಕ್ಸಿಬಿಷನ್ಗೆ ನಿಮಗೆ ಅವಕಾಶ ಇದೆ, ಸೊ ಇಂತಿಷ್ಟು ಫೀಸ್ ಅಂತ ಇರುತ್ತೆ, ಇದನ್ನು ಪ್ರಾಸೆಸ್ಸಲ್ಲಿ ಇರುತ್ತೆ, ನೀವು ಇದನ್ನು ಮಾಡಬೇಕು ಅಂತ ಆ ಇನ್ವಿಟೇಷನ್ ನನಗೆ ಬಂದ ಮೇಲೆ ನನಗೆ ಖುಷಿ ಆಯಿತು. ಸೊ ಒಂದು ಗ್ಯಾಲರಿಯಿಂದ ನನಗೆ ಲಂಡನ್ನಿಂದ ಈ ಥರ ಎಲ್ಲ ಒಂದು ಅವಕಾಶಗಳು ಬಂದಿದೆ ಅಂತ ನಾನು ಅದನ್ನು ಇಟ್ಕೊಂಡು ನಾನು ಕೆಲವೊಂದು ಈ ಸ್ಕಾಲರ್ಶಿಪ್ಗೋಸ್ಕರ ನಾನು ಪ್ರಯತ್ನ ಪಟ್ಟೆ. ನನಗೆ ತುಂಬ, ಯಾಕಂದರೆ ನನ್ನ ಲೈಫಲ್ಲೇ ಫಸ್ಟ್ ಟೈಮ್ ನಾನು ಇಂಟರ್ನ್ಯಾಷನಲ್ ಟ್ರಾವೆಲ್ ಮಾಡ್ತಾ ಇರೋದು, ಒಂದು ಏರ್ಪೋರ್ಟ್ ಅನ್ನೋದು ಒಂದು ಯಾವುದೇ ಒಂದು ಇದು ಇರಲಿಲ್ಲ. ಸೊ ಆವಾಗ ನನಗೆ ಇದು ನಮ್ಮದು ಏನು ಇದು ಬರುತ್ತಲ್ಲ BBMP ಆಫೀಸು, ಗುಲ್ಬರ್ಗ ಮಹಾನಗರ ಪಾಲಿಕೆ. ಸೊ ಗುಲ್ಬರ್ಗ ನಗರಸಭಾ ಇದರಿಂದ ನನಗೆ ಸ್ಕಾಲರ್ಶಿಪ್ ಕೊಟ್ಟರು ಅಲ್ಲಿ. ಸೊ ಅವರು ಮನೀಶ್ ಅಂತ ನಿರ್ದೇಶಕರಿದ್ದರು ಅವಾಗ. ಸೊ ಅವ್ರು ಕರೆದು ನನ್ನನ್ನು ಒಂದು ಸ್ಕಾಲರ್ಶಿಪ್ನ ಪ್ರಮೋಟ್ ಮಾಡಿದ್ರು ಇಮಿಡಿಯೇಟಾಗಿ. ಸೊ ಅದೊಂದು ಇದರಿಂದ ನಾನು ಲಂಡನ್ಗೆ ಹೋಗೋಕ್ಕೆ ಅವಕಾಶ ಆಯಿತು. ಮತ್ತು ನನಗೆ ತುಂಬ ಸ್ಫೂರ್ತಿಯಾಗಿರೋದು ಡಾಕ್ಟರ್ ಶಾಲಿನಿ ರಜನೀಶ್ ಮೇಡಮ್ ಅವರು. ಸೊ ಅವರಿಂದ ನಾನು ಇಲ್ಲಿವರೆಗೂ ನಾನು ತುಂಬ ಕಲಿತಾ ಇದ್ದೀನಿ. ಅವರು ಒಂದು ತುಂಬ ಸ್ಫೂರ್ತಿ, ಅವರು ನನಗೆ ತುಂಬ ಮೋಟಿವೇಶನ್ ಅವರು. ಸೊ ಕಲೆಗೆ ಬೆನ್ನು ತಟ್ಟೋದಕ್ಕೆ ಎಲ್ಲೆಡೆಯಿಂದನೂ ಕೈಗಳಿರುತ್ತೆ. ಸೊ ಆ ಪ್ರೋತ್ಸಾಹ ಸಿಕ್ತು ಅಂತ ಹೇಳಿದ್ರೆ ನಾವು ನಮ್ಮೂರಿನಿಂದ ಯಾವ ಊರಿಗೆ ಬೇಕಾದರೂ ಪ್ರಯಾಣ ಮಾಡ್ಬೋದು ಅಲ್ವೇ? ಸೊ ಅದು ಅಶೋಕ್ ಚಿಂಚೋಳಿಯವರ ವಿಷಯದಲ್ಲಿ ನಿಜ ಆಗಿರೋದನ್ನು ನಾವೀಗ ಮಾದರಿಯಾಗಿ ಇಟ್ಕೊಳ್ಬೋದು. ಇದೇ ರೀತಿ ನಮ್ಮ ನಾಡು, ನುಡಿ, ನಮ್ಮ ಭಾಷೆ, ನಮ್ಮ ನೆಲ, ನಮ್ಮ ಜಲ, ನಮ್ಮ ಸೊಗಡು, ಇದೆಲ್ಲವನ್ನು ಕೂಡ ಕಲೆಯಲ್ಲಿ ಹಿಡಿದಿಡುವಂಥ ಕೆಲಸವನ್ನು ನೀವು ಮಾಡಿದ್ದೀರಿ. ಸೊ ಈಗ ಒಂದು ಪರಿಸರ ಸಂರಕ್ಷಣೆ ಇರ್ಬೋದು, ಈ ಥರದ್ದೆಲ್ಲ ವಿಚಾರಗಳಿಗೆ ಬಂದಾಗ ಅದನ್ನು ಕೂಡ ಕಲಾತ್ಮಕವಾಗಿ ಹೇಳುವಂಥ ಪ್ರಯತ್ನವನ್ನು ಮಾಡಿದ್ದೀರಿ. ಅದ್ರ ಬಗ್ಗೆ ಒಂದಷ್ಟು ಹೇಳೋದಾದರೆ?
ಆ, ಬೇರೆ ಬೇರೆ ಮಾಧ್ಯಮ ಅಂದರೆ ಮ್ಯಾಮ್ ವಾಲ್ ಪೇಂಟಿಂಗ್ ಆಗಿರ್ಬೋದು, ಅಥವಾ ಮ್ಯೂರಲ್ ಆಗಿರ್ಬೋದು, ಅಥವಾ ಈ ಒಂದು ಈಗ ಫೈಬರ್ ಅಂತ ಒಂದು ಮಾಧ್ಯಮ, ಆ ಫೈಬರ್ ಅಂತ ಮಾಧ್ಯಮದಲ್ಲಿ ಕೆಲವೊಂದು ಮ್ಯೂರಲ್ಸ್ಗಳು ಆಗಿದ್ದಾವೆ. ಸೊ ಅದನ್ನು ಪ್ರಕೃತಿಯಲ್ಲಿ ಒಂಥರ ನೇಚರ್ ಕಾನ್ಸೆಪ್ಟಲ್ಲಿ ವಿಲೇಜ್ದು ಸಬ್ಜೆಕ್ಟ್ ಯೂಸ್ ಮಾಡಿಕೊಂಡು ಪಂಚಭೂತಗಳನ್ನು ಯೂಸ್ ಮಾಡಿಕೊಂಡು ಮ್ಯೂರಲ್ಸ್ಗಳು ಆಗಿದೆ ಮ್ಯಾಮ್. ಅದು ನಿಮ್ಮ ಬಗ್ಗೆ ಒಂದಷ್ಟು ಸ್ಟಡಿ ಮಾಡೋವಾಗ ಸಿಕ್ಕಿದ್ದು ಒಂದು ಮರದ ಸುತ್ತ ಬೆರಳುಗಳು ಮೂಡಿರುವಂಥದ್ದು. ಸೊ ಆ ಕಾನ್ಸೆಪ್ಟ್ ಏನು, ಅದು ನಾನಾ ರೀತಿಯಲ್ಲಿ ಅರ್ಥೈಸ್ಕೊಳ್ಬೋದು. ಹೌದು ಹೌದು ಮ್ಯಾಮ್. ಹೇಗೆ ಆ ಥಾಟ್ ಬಂದಿದ್ದು ಹೇಗೆ? ಮ್ಯಾಮ್ ಅದು ಒಂದು ಏನಂದರೆ, ಒಂದು ಹ್ಯಾಂಡು ಒಂದು ಭೂಮಿ ಒಳಗಡೆಯಿಂದ ಬಂದಂಗೆ, ಅದು ಪ್ರಕೃತಿಯಲ್ಲಿ ಆಲ್ರೆಡಿ ಒಂದು ಮರ ಇದೆ ನೇಚರಲ್ಲಿ. ಒಂದು ಕಾಲೇಜ್ ಕ್ಯಾಂಪಸ್ಸಲ್ಲಿ ಒಂದು ಮರ ಇದೆ. ಆ ಮರಕ್ಕೆ ಸಪ್ರೇಟಾಗಿ ಬಳ್ಳುಗಳನ್ನು ಆ್ಯಡ್ ಮಾಡಿಕೊಂಡು, ಸೊ ಅದು ತುಂಬ ಚೆನ್ನಾಗಿ ಐಡಿಯಾ ಬಂತು. ಅದ್ರ ಜೊತೆಗೂ ನಮ್ಮ ಟೀಮ್, ನಾನು ಒಬ್ಬನೇ ಮಾಡಲಿಲ್ಲ, ನನ್ನ ಜೊತೆಗೆ ಸುಮಾರು ಜನ ವರ್ಕರ್ಸ್ಗಳು, ಅವರು ಆರ್ಟಿಸ್ಟು, ಸೊ ಎಲ್ಲ ಸೇರಿ ಅದು ಕೆಲಸ ಮಾಡಿರೋದು. ಏನು ಹೇಳುತ್ತೆ ಆ ಕಾನ್ಸೆಪ್ಟ್, ಏನು ಹೇಳುತ್ತೆ? ಇವಾಗ ಒಂದು ಮರ, ನನಗೆ ಒಂದು ಆ ಪಿಕ್ಚರ್ ನೋಡಿದಾಗ ಅನಿಸಿದ್ದು, ಒಂದು ಮರದ ಸುತ್ತ 5 ಬೆರಳುಗಳಿದೆ. ಸೊ ಭೂಮಿಯಿಂದ ಬೆರಳುಗಳು ಹೊರಗಡೆ ಬಂದಿದೆ. ಅದನ್ನ ನೋಡಿದಾಗ ನನಗೆ ಅನ್ಸಿದ್ದು, ಮನುಷ್ಯ ಎಲ್ಲೋ ಒಂದು ಕಡೆ ಪ್ರಕೃತಿ ನಾಶಕ್ಕೆ ಹೊರಟಿದ್ದಾನೆ, ಆದ್ರೆ ಇನ್ನು ಮುಂದೆ ಅದನ್ನ ಮಾಡಲ್ಲ, ನಿನ್ನನ್ನು ಸಂರಕ್ಷಿಸೋ ಕೆಲಸ ನನ್ನ ಕೈಯಲ್ಲಿದೆ ಅಂತ ಹೇಳೋ ತರ ನನಗನ್ನಿಸ್ತು. ಬಟ್ ನಿಮ್ ಥಾಟ್ ಏನಿತ್ತು? ಹೌದು, ಅದೇ ಮ್ಯಾಮ್. ಯಾಕಂದ್ರೆ ಅದು ಭೂಮಿಯಿಂದನೇ ಬಂದಾಗೆ. ಇವಾಗ ನಮಗೆ ಭೂಮಿ ಒಳಗಡೆ ಇರೋದು ಮರದ ಬೇರ್ಗಳು. ಹೌದು. ಈಗ ಭೂಮಿಯಿಂದ ಹೊರಗಡೆ ಬರಬೇಕಾದ್ರೆ ಒಂದು ಈ ಹಸ್ತ ಅನ್ನೋದು, ಆ ಹಸ್ತನ ಹೊರಗಡೆನೆ ತಗೊಂಡು ಆ ಮರನ ಮಧ್ಯದಲ್ಲಿ ಇಟ್ಟು, ಅದು ಲ್ಯಾಂಡ್ಸ್ಕೇಪ್ ನೀವು ದೂರದಿಂದ ನೋಡಿದಾಗ ಅದು ಕಂಪ್ಲೀಟ್ ನನ್ನನ್ನು ಸೇವ್ ಮಾಡ್ತೀನಿ ಅನ್ನೋದೊಂದು ಪ್ರತಿಜ್ಞೆ ಮಾಡಿದಾಗೆ ಅದು. ಯಾಕಂದರೆ ಅದು ಪ್ರತಿಯೊಬ್ಬರಿಗೂ ರೀಚ್ ಆಗಬೇಕು. ಆ ಒಂದು ಕಲೆನ ನೋಡಿದ್ರೆ ನಾನು ಒಪ್ಕೊಳ್ಬೇಕು, ನಾನು ಇನ್ನು ಮುಂದೆ ಮರಕ್ಕೆ ನಾನು ಪ್ರೀತಿ ಮಾಡ್ತೀನಿ ಅಂತ. ಸೊ ಆ ಥರ ಅದು ಐಡಿಯಾ ಬರುತ್ತೆ ಅದು ಅಲ್ಲಿ ನೋಡಿದ ತಕ್ಷಣ. ಖಂಡಿತ. ಆಮೇಲೆ ನಿಮ್ಮ ವಿಚಾರದಲ್ಲಿ ಇನ್ನೊಂದು ಸ್ಪೆಷಲ್ ಅಂತ ಅನಿಸೋವಂಥದ್ದು ಮ್ಯೂರಲ್ ಆರ್ಟ್. ಸಾಮಾನ್ಯವಾಗಿ ಮುಂಚೆ ಎಲ್ಲ ಈ ಮರಗಳಿಂದ ಕೆತ್ತನೆ ಮಾಡಿ ಹಾಕ್ಸೋವಂಥದ್ದು ಮನೆ ಮುಂದೆ ಅಥವಾ ಎಲ್ಲಿ ಬೇಕೋ ಹಾಗೆ, ಈ ಥರದ್ದೆಲ್ಲ ಥಾಟ್ಸು, ಆ ಒಂದು ಕ್ರಿಯೇಟಿವಿಟಿನ ನಾವು ನೋಡ್ತಾ ಇದ್ವಿ. ಇವತ್ತೊಂದು ಕಂಚಿನಲ್ಲಿ ಮಾಡಿಸ್ತಾರೆ, ಬೇರೆ ಬೇರೆ ಲೋಹಗಳನ್ನು ಬಳಸ್ತಾರೆ. ಈ ಒಂದು ಮ್ಯೂರಲ್ ಆರ್ಟ್ ಬಗ್ಗೆ ಹೇಳೋದಾದ್ರೆ ಮೇಡಮ್, ಈ ಮ್ಯೂರಲ್ ಇದು ಒಂಥರ ಕಂಟೆಂಪ್ರರಿ ಆಮೇಲೆ ಮಾಡರ್ನ್ ಆರ್ಟಲ್ಲಿ ಕನ್ವರ್ಟ್ ಆದಂಥದ್ದು ಒಂದು ಮಾಧ್ಯಮ ಇದು. ಯಾಕಂದರೆ ಇದನ್ನು ಒಂದು ವೆಯ್ಟ್ ಕಡಿಮೆ ಇಟ್ಕೊಂಡು, ಸೊ ಫೈಬರ್ ಅನ್ನೋದು ವೆಯ್ಟ್ಲೆಸ್ ಬರುತ್ತೆ. ಆಮೇಲೆ ಅದರದ್ದೊಂದು ನಾವೇನು ವರ್ಕ್ ಮಾಡಿರ್ತೀವಿ ಅದನ್ನು ಕಂಪ್ಲೀಟಾಗಿ ಸೇಮ್ ಕಾಪಿನ ನಾವು ತಗೋಬೋದು. ಅದನ್ನು ನಮಗೆ ಡಿಸ್ಪ್ಲೇ ಪರ್ಪಸು ತುಂಬ ಹೆಲ್ಪ್ಫುಲ್ ಆಗುತ್ತೆ. ಅಂದರೆ ಯಾವಷ್ಟು ದೊಡ್ಡ ವರ್ಕ್ಗಳಿದ್ರೂ ಕೂಡ ಗೋಡೆಗೆ ಭಾರ ಆಗಲ್ಲ ಅದು. ಸೊ ಆ ಒಂದು ನಮ್ಗೆ ತುಂಬ ಬೆನಿಫಿಟ್ ಇದೆ. ಅದು ನಾವು ಯಾವ ಥರ ಇದ್ರೂ ವರ್ಕ್ ಮೆಟೀರಿಯಲ್ ತುಂಬ ಕಂಫರ್ಟಬಲ್ ಇದೆ ಆರ್ಟಿಸ್ಟ್ಗೆ. ಅದು ಅದರಿಂದ ನಾವು ಯಾವ ಥರ ಬೇಕಾದರೂ ಸ್ಟ್ರಕ್ಚರ್ ಯೂಸ್ ಮಾಡ್ಬೋದು. ಸ್ಟ್ರೆಂತ್ ಇರುತ್ತೆ, ಡ್ಯೂರಬಿಲಿಟಿ ಇರುತ್ತೆ, ಹಾರ್ಡು ಇದೆ ಅದು. ಸೊ ಮೆಟೀರಿಯಲು ತುಂಬ ರಫ್ ಆಗಿದೆ. ಸೊ ವೆದರ್ ಪ್ರೂಫು, ವಾಟರ್ ಪ್ರೂಫು ತುಂಬ ಚೆನ್ನಾಗಿ ಡ್ಯೂರಬಿಲಿಟಿ ಬರುತ್ತೆ. ಒನ್ ಟೈಮ್ ಯಾವುದೇ ಒಬ್ಬ ಕಸ್ಟಮರ್ನು ಇನ್ವೆಸ್ಟ್ ಮಾಡಿದ್ರೂ ಕೂಡ ಅವರಿಗೆ ವರ್ತ್ ಇದೆ ಮ್ಯಾಮ್. ಅದು ಟೈಮ್ ಬೀಯಿಂಗು ವರ್ತ್ ಇದೆ ಮ್ಯಾಮ್. ಸೊ ಇದ್ರ ಬಗ್ಗೆ ಎಲ್ಲ ಅವ್ರಿಗೆ ಹೇಗೆ ಮನವರಿಕೆ ಮಾಡಿಕೊಡ್ತೀರಾ ಮೇಡಮ್? ಇದು ಹೇಗಂದರೆ, ಇದು ಆಲ್ರೆಡಿ ಸುಮಾರು ವರ್ಷಗಳಿಂದ ಇವಾಗ ಅರ್ಥ ಆಗಿದೆ. ಯಾಕಂದರೆ ಇವಾಗ ಒಂದು 15 ವರ್ಷದಿಂದ ಒಂದು ಜನಗಳಿಗೆಲ್ಲ ಒಂದು ಅರ್ಥ ಆಗಿದೆ. ಆ ಅರ್ಥ ಆದಮೇಲೆ ಇವಾಗ ನಾವು ಹೇಳಬೇಕಾಗಿಲ್ಲ. ಯಾವಾಗ ಮಾರ್ಕೆಟಲ್ಲಿ ಪಬ್ಲಿಕ್ಕಿಗೆ ಅರ್ಥ ಆಯಿತು ಅಂದಾಗ ನಾವೇನು ಹೇಳಬೇಕಾಗಿಲ್ಲ, ಅವರೇ ಬಂದು ಕೇಳ್ತಾರೆ. ಅವ್ರಿಗೆ ರಿಯಾಲಿಟಿ ಗೊತ್ತಾಗಿರುತ್ತೆ, ಇವೆಲ್ಲ ಡೌಟ್ಗಳೇ ಇರಲ್ಲ. ಸೊ ಹಾಗಾಗಿ ಅದು ನಮ್ಗೆ ಇವಾಗ ಕ್ಲಿಯರ್ ಇದೆ. ನನ್ನ ಕುತೂಹಲಕ್ಕೆ ಕೇಳ್ತೀನಿ, ಸಾಧಾರಣವಾಗಿ ಇವಾಗ ಒಂದು ಮನೆ ಕಟ್ತಾ ಇದ್ದಾರೆ ಅಂತ ಇಟ್ಕೊಳ್ಳೋಣ. ನಿಮ್ಮ ಹತ್ರ ಬರುವಂಥ ಗ್ರಾಹಕರಲ್ಲಿ ಬಹುತೇಕರು ಯಾವ ರೀತಿ ಅಭಿರುಚಿಯನ್ನು ಹೊಂದಿದವರಾಗಿರ್ತಾರೆ? ಅವ್ರದ್ದು ಏನಾಗುತ್ತೆ ಮ್ಯಾಮ್, ಅವ್ರಿಗೊಂದು ಆಸಕ್ತಿ ಇರುತ್ತೆ. ಒಂದು ಹಸೂಕರು, ಒಂದು ಸಬ್ಜೆಕ್ಟ್ ಇದ್ದೇ ಇರುತ್ತೆ ಪ್ರತಿಯೊಬ್ಬರು. ಕಾಮಧೇನು ಇರಬೇಕು, ಒಂದು ಸೂರ್ಯ ಇರಬೇಕು, ಅಥವಾ ಈ ಪಂಚಭೂತಗಳು ಒಂದು ಇರಬೇಕು ಅನ್ನೋದು, ನೀರು, ಗಾಳಿ. ಸುಮಾರು ಮನೆ ಮುಂದೆ ಬುದ್ಧನನ್ನ ಕಾಣ್ತೀವಿ, ಮನೆಯಲ್ಲಿ ಶಾಂತಿಯ ಪ್ರತೀಕವಾಗಿ ಇಟ್ಕೋಬೇಕು ಬುದ್ಧನ ಅಂತ. ಬುದ್ಧನು ಇವಾಗ ಇದೆ ಮ್ಯಾಮ್, ಅದನ್ನು ನಡೀತಾ ಇದೆ. ಸೊ ಈ ಥರದ ಎಲ್ಲ ವರ್ಕ್ನು ನೀವು ಮಾಡಿಕೊಡ್ತೀರಿ? ಹೌದು ಮ್ಯಾಮ್. ಸೊ ಇವಾಗ ನನಗೆ ಒಂದು ಕ್ವೆಶನ್ನು, ಎಷ್ಟು ದಿನ ತಗೊಳ್ತೀರಿ ಒಂದು ಕಲಾ ಕೆಲಸಕ್ಕೆ ನೀವು ಕೂತ್ರೆ? ನಮ್ಗಾಗುತ್ತೆ ಮ್ಯಾಮ್, ಒಂದು 15 to 20 days ಟೈಮ್ ತಗೊಳುತ್ತೆ ಮ್ಯಾಮ್ ಅದು ಪ್ರಾಸೆಸ್ ಮಾಡಬೇಕು ಅಂದರೆ. ನಿಮ್ಮ ಹತ್ರ ತುಂಬ ಜನ ಕೆಲಸದವ್ರು ಇದ್ದಾರಾ? ಹಾಂ, ಇದ್ದಾರೆ ಮ್ಯಾಮ್. ಒಂದು 8 ಜನ ಇದ್ದಾರೆ ಮ್ಯಾಮ್.
ಸೊ ಅಷ್ಟು ಆರ್ಡರ್ಗಳು ಅಷ್ಟಕ್ಕೂ ನೀವು ಅಷ್ಟು ಜನಕ್ಕೆ ಇಷ್ಟು ಟೈಮಲ್ಲಿ ಏನಿದೆ ಅದನ್ನ ಮಾಡಿ ಕೊಡಬೇಕು. ಅದ್ರ ಜೊತೆಗೆ ನಿಮ್ಮ ಕ್ರಿಯೇಟಿವಿಟಿನ ಬೆಳೆಸಬೇಕು, ಅದ್ರ ಜೊತೆ ಬೆರೆಸ್ಬೇಕು. ಸೊ ಪ್ಲಾನಿಂಗ್ ಹೇಗೆ ಮಾಡ್ತೀರಿ? ನಮ್ಮದು ಇವಾಗ ಎಲ್ಲ ಕ್ಯಾಲ್ಕುಲೇಷನ್ ಇರುತ್ತಲ್ಲ ಮ್ಯಾಮ್, ಯಾವ ಟೈಮಲ್ಲಿ ಯಾವ್ಯಾವ ವರ್ಕ್ ಡೆಲಿವರಿ ಕೊಡೋದು ಅಥವಾ ಯಾವುದು ವರ್ಕಿಂಗ್ ಚಾಲೆಂಜಸ್ ಏನೇನಿದೆ, ಯಾವ್ಯಾವ ಡಿಫ್ರೆಂಟ್ ಚಾಲೆಂಜಸ್ ಅದನ್ನು ನಾವು ಎಕ್ಸೆಪ್ಟ್ ಮಾಡ್ಕೊಂಡಿದ್ದೇವೆ. ಕಸ್ಟಮರ್ಗೆ ಯಾವುದಂದರೆ ಎಲ್ಲ ಕಸ್ಟಮರ್ಸ್ಗಳು ಸೇಮ್ ಇರಲ್ಲ, ಡಿಫ್ರೆಂಟ್ ಇರುತ್ತೆ, ರಿಕ್ವೈರ್ಮೆಂಟ್ ಡಿಫ್ರೆಂಟ್ ಇರುತ್ತೆ, ಚಾಲೆಂಜಸ್ ಡಿಫ್ರೆನ್ಸ್ ಇರುತ್ತೆ. ಆ ಡಿಫ್ರೆಂಟ್ಗೆ ನಾವು ಏನು ಟೆಕ್ನಿಕಲಿ ಟೀಮ್ಗಳನ್ನ ಯಾವ ಥರ ನಾವು ಕೋರ್ಡಿನೇಷನ್ ಮಾಡಿಕೊಂಡು ಏನೇನು ಅಪ್ಗ್ರೇಡ್ ಆಗಬೇಕು ಮೆಟೀರಿಯಲ್ ವೈಸು ಡಿಸೈನ್ ವೈಸಲ್ಲಿ ಎಲ್ಲ ನಾವು ಕೋರ್ಡಿನೇಷನ್ ಮಾಡಿಕೊಂಡು ಅದನ್ನು ಎಕ್ಸಿಕ್ಯೂಟ್ ಮಾಡ್ತೇವೆ ಮ್ಯಾಮ್. ಸೊ ತುಂಬ ನೀಟ್ ಪ್ಲಾನಿಂಗು, ನೀಟ್ ವರ್ಕ್. ಹೌದು, ಅಶೋಕ್ ಅವ್ರ ಕಡೆಯಿಂದ. ಈ ಒಂದು ಕಲೆಯ ಫೀಲ್ಡಿಗೆ ನೀವು ಎಂಟ್ರಿ ಕೊಟ್ಟಾಗ ಆ ಆರಂಭದ ದಿನಗಳು ಹೇಗಿದ್ವು, ಇವತ್ತು ಹೇಗೆ ಅನ್ನಿಸ್ತಾ ಇದೆ ಈ ಫೀಲ್ಡ್ ಬಗ್ಗೆ ನಿಮಗೆ? ಮೇಡಮ್, ಅದು ಏನಂದರೆ ಅದು ಹೊಸತನ ಅನ್ನೋದು ಯಾವಾಗೂ ಹೊಸತನದಲ್ಲೇ ಇರುತ್ತೆ. ಅದು ಇದಕ್ಕೆ ಯಾವುದೇ ಒಂದು ಕಾಲ ಸಮಯ ಮುಗೀತು ಅನ್ನೋಂಗೆ ಏನು ಬರಲ್ಲ. ಸೊ ಆ ಉತ್ಸಾಹ ಯಾವಾಗೂ ಇದ್ದೇ ಇರುತ್ತೆ. ಸೊ ಪ್ರಾರಂಭದ ದಿನದಲ್ಲಿ ಏನು ಉತ್ಸಾಹ ಇತ್ತು ಅದೇ ಇವತ್ತಿಗೂ ಇದೆ. ಹೌದು, ಸೊ ಎಲ್ಲೂ ಕೊರತೆ ಆಗಿಲ್ಲ ಉತ್ಸಾಹಕ್ಕೆ ಅಂತ ಹೇಳಿ. ಇದ್ರ ಜೊತೆಗೆ ಇನ್ನೇನಾದ್ರೂ ಬೇರೆ ಏನಾದ್ರೂ ಮಾಡ್ಬೇಕಿಂತ ಅಂತ ಯಾವತ್ತಾದ್ರೂ ಅನ್ಸಿದ್ಯಾ? ಇಲ್ಲ, ನಾವು ಬೇರೆ ಮಾಡಬೇಕು ಅನ್ನೋದ್ರ ನಮ್ಮ ಕಲೆಯಲ್ಲೇ ನಾವು ಬೇರೆ ಮಾಡಬೇಕು ಅನ್ನೋದು ಬರುತ್ತೆ ಹೊರತಾಗಿ ಈ ಕ್ಷೇತ್ರದ ಬಗ್ಗೆ ಬರಲ್ಲ ಅದು. ಯಾಕಂದ್ರೆ ನಮಗೆ ಇವಾಗ ನೋಡಿ, ನಾವು ಒಂದು ರೇಂಜಿಗೆ ಒಂದು ವಯಸ್ಸು ಒಂದು 20ರಿಂದ ಒಂದು 30-35ವರೆಗೂ ಬಂದ ಮೇಲೆ ನಮಗೊಂದು ಸಮಾಜ ಒಂದು ಅರ್ಥ ಆದಮೇಲೆ ನಮ್ಗೆ ಗೊತ್ತಾಗುತ್ತೆ. ಸೊ ಏನಂದರೆ ನಾವು ಮಾಡಬೇಕಾಗಿದ್ದು ಕೆಲಸನ ನಮಗೋಸ್ಕರ ಅಥವಾ ನಮಗೊಂದು ಏನು ಸ್ಯಾಟಿಸ್ಫ್ಯಾಕ್ಷನ್ಗೋಸ್ಕರ ನಾವು ಕೆಲಸ ಮಾಡಬೇಕು. ನಾವು ಮಾಡಿದ ಮೇಲೆ ಜನಗಳಿಗೆ ಇಷ್ಟ ಆಗಿದೆ ಅಂದರೆ ನಾವು ಒಂದು 100 ಜನಕ್ಕೆ ಇಷ್ಟಪಟ್ಟೆವೋ ಅಥವಾ ಒಂದು 1000 ಜನಕ್ಕೆ ಇಷ್ಟಪಟ್ಟ ಆ ಸಮಾಧಾನದಿಂದ ನಾವು ಇನ್ನೂ ಅದರಲ್ಲಿ ಇನ್ವಾಲ್ವ್ ಆಗಬೇಕು, ಇನ್ನೂ ಕಲಿಬೇಕು, ಅದನ್ನ ಇನ್ನೂ ಹೊಸತನದಲ್ಲಿ ನಾವು ನಾಳೆಗೋಸ್ಕರ ಏನು ಮಾಡಬೇಕು ಅನ್ನೋ ದೊಡ್ಡ ಚಾಲೆಂಜಸ್ ಬರುತ್ತೆ. ಆ ಚಾಲೆಂಜಸ್ಗೆ ಅಚೀವ್ ಮಾಡೋಕ್ಕೆ ನಾವು ಹಂತವಾಗಿ ನಮ್ಮ ಟೈಮು, ಡೆಡಿಕೇಶನ್ನು ಅದನ್ನೆಲ್ಲ ನಾವು ಕೊಡೋಕಷ್ಟರಲ್ಲೇ ಸಾಕಾಗೋಗುತ್ತೆ. ಅಂದರೆ ಲೈಕ್ ಅಷ್ಟೊಂದು ಇದೆ. ಸೊ ನಿಜಕ್ಕೂ ಒಬ್ಬ ಕಲಾವಿದ ಸಂಪೂರ್ಣವಾಗಿ ತನ್ನ ಕಲೆಯಲ್ಲಿ ಮುಳುಗಿದಾನೆ ಅಂತ ಹೇಳಿದ್ರೆ ಅವ್ನು ಏನೇ ಹೊಸ ಪ್ರಯತ್ನ ಮಾಡಿದ್ರು ಅದರಲ್ಲೇ ಮಾಡ್ತಾನೆ. ಸೊ ಕಲೆ ಬಿಟ್ಟು ಆಚೆ ಬರಲ್ಲ ಅನ್ನೋದು ಸ್ಪಷ್ಟ ಅನ್ನುವಂಥದ್ದು. ಸೊ ನಿಮ್ಮಿಷ್ಟದ ಕೆಲಸ ಮಾಡೋದಕ್ಕೋಸ್ಕರ ನೀವಿದ್ದೀರಿ, ಅದರಲ್ಲಿ ನೀವು ಸುಖವನ್ನ ಕಾಣ್ತಾ ಇದ್ದೀರಿ. ಸೊ ಕಲಾವಂತಿಕೆಯ ಛಾಯೆ ನಿಮ್ಮನ್ನ ಬಿಟ್ಟಿಲ್ಲ, ನೀವು ಕಲೆಯನ್ನ ಬಿಡೋದಿಲ್ಲ ಅನ್ನೋದು ನಿಮ್ಮ ಮಾತಿನಿಂದ ಸ್ಪಷ್ಟವಾಗ್ತಾ ಇದೆ. ಅಶೋಕ್ ಸರ್, ಇಷ್ಟು ಸಾಕು ಬಿಡಿ, ಇನ್ನೇನ್ ಬೇಕು, ಐಶ್ವರ್ಯ ಅಲ್ವಾ? ಸೊ ಸಾಕಲ್ಲ ಇಷ್ಟು, ಇನ್ನೇನ್ ಬೇಕು? ಖಂಡಿತ. ಮತ್ತೊಬ್ರು ಸಂದೇಶ ಕಳಿಸಿದ್ದಾರೆ, ಬಹುಶಃ ಅವ್ರು ನಿಮಗೆ ಪರಿಚಿತರು ಅಂತ ಅನ್ಕೊಳ್ತೀನಿ. ಏನಂದ್ರೆ ಅವರು ನಿಮ್ಮ ಕೆಲಸಗಳನ್ನೆಲ್ಲ ನೋಡಿದಾರಂತೆ, ನಿಮ್ಮನ್ನ ಗುರುತಿಸಿ ನಾವಿವತ್ತು ಈ ಕಾರ್ಯಕ್ರಮಕ್ಕೆ ಕರೆದಿರೋದು ಅವ್ರಿಗೆ ಬಹಳ ಸಂತೋಷವನ್ನ ತಂದಿದ್ಯಂತೆ. ಸೊ ನೀವು ಹೀಗೆ ಇನ್ನು ಮುಂದುವರಿಬೇಕು, ನಿಮ್ಮ ಎಕ್ಸ್ಪೀರಿಯನ್ಸ್ ನ ಇದೇ ತರ ಆಪರ್ಚುನಿಟಿ ಸಿಕ್ಕ ಕಡೆ ಎಲ್ಲ ಶೇರ್ ಮಾಡಬೇಕು, ನಿಮಗೆ ಒಂದು ಬೆಸ್ಟ್ ವಿಶಸ್ ನ ನಮ್ಮ ಕಡೆಯಿಂದ ತಲುಪಿಸಿ ಅಂತ ಹೇಳಿ ಕಿರಣ್ ನಾಯ್ಕ್ ಅವರು ಸಂದೇಶವನ್ನ ಕಳಿಸಿದ್ದಾರೆ. ತಾಲೂಕಿನಿಂದ ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಅಶೋಕ್ ಅವರ ಸಂದರ್ಶನ ಚೆನ್ನಾಗಿದೆ. ನಾನು ಕೂಡ ಮಧ್ಯಮ ವರ್ಗದ ಜನರ ಮನೆಯಲ್ಲಿ ಪೇಂಟಿಂಗ್, ವಿಗ್ರಹ, ಮೂರ್ತಿ ಮುಂತಾದ ಅಲಂಕಾರಿಕ ವಸ್ತುಗಳನ್ನ ಮಾರುಕಟ್ಟೆಯಿಂದ ಕೊಂಡು ತಂದು ಮನೆಯಲ್ಲಿ ಇಟ್ಕೊಂಡು ತೃಪ್ತಿ ಪಡ್ತೀನಿ. ಸೊ ರವಿವರ್ಮನ ಚಿತ್ರ, ವೆಂಕಟಕೃಷ್ಣ ಅವರ ಪ್ರತಿಮೆಗಳನ್ನ ಇಟ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ನಿಮ್ಮಂತ ಕಲಾವಿದರು ಮಾಡಿದ ಸೃಷ್ಟಿಸಿದ ಕೃತಿಗಳ ಮಾರಾಟ ಹೇಗೆ ನಮ್ಮನ್ನ ತಲುಪತ್ತಾ ಅಂತ ಹೇಳಿ ಚಂದ್ರಶೇಖರ್ ಕುಮಾರ ಪಾರ್ಕ್ನಿಂದ ಕೇಳ್ತಾ ಇದ್ದಾರೆ. ಸೊ ಹೇಗೆ ನಿಮ್ಮ ಒಂದು ನೀವು ಸಿದ್ಧಪಡಿಸಿದಂಥ ಪ್ರತಿಮೆಗಳು ಅಥವಾ ಈ ರೀತಿದೇನಾದರೂ ನಿಮ್ಮ ಹತ್ರ ಬಂದು ಕೊಂಡ್ಕೋಬೇಕು ಅಂತ ಹೇಳಿದ್ರೆ ಹೇಗೆ ನಮ್ಮನ್ನ ತಲುಪುತ್ತೆ ಅನ್ನೋ ಪ್ರಶ್ನೆ ಬಂದಿರೋದು. ನಂದೇ ಅದೊಂದು ಆಫೀಸ್ ಇದೆ ಮ್ಯಾಮ್, ನಾಗರಬಾವಿ ಪಾಪರೆಡ್ಡಿ ಪಾಳ್ಯದಲ್ಲಿದೆ. ಸೊ ಅಲ್ಲಿ ಬಂದು ಕಲೆಕ್ಟ್ ಮಾಡ್ಕೋಬಹುದು, ಅವ್ರನ್ನ ಮೀಟ್ ಮಾಡ್ಬೋದು, ಸೊ ಸಂಪರ್ಕ ಮಾಡ್ಬೋದು ಮ್ಯಾಮ್. ಸೊ ನಿಮ್ಮನ್ನ ಸಂಪರ್ಕಿಸಿದ್ರೆ ಖಂಡಿತ ಯಾವುದೇ ರೀತಿ ವಿಗ್ರಹ ಬೇಕಾದರೂ ಅಶೋಕ್ ಚಿಂಚೋಳಿ ಅವರ ಕಡೆಯಿಂದ ನಿಮ್ಮನ್ನ ತಲುಪತ್ತೆ ಅನ್ನುವಂಥದ್ದು. ಹಾಗೆ ಸುಭಾನ್ ಕೋರಿ ಹಂಪಸಾಗರದಿಂದ ಉತ್ತಮವಾದಂಥ ಮಾತುಕತೆ ನಡೀತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಧನ್ಯವಾದಗಳು ನಿಮ್ಮೆಲ್ಲರ ಸಂದೇಶಕ್ಕೆ. ಇದ್ರ ಜೊತೆಗೆ ಸಾಧಾರಣವಾಗಿ ಒಬ್ಬ ಚಿತ್ರಕಲಾವಿದನಿಗೆ ಇರುತ್ತೆ, ನಾನು ಮಾಡುವಂಥ ಪೇಂಟಿಂಗು ಯಾವುದೇ ಒಂದು ಪ್ರದರ್ಶನಕ್ಕೆ ಇಟ್ಟಾಗ ಅತಿ ಹೆಚ್ಚು ಬೆಲೆಗೆ ಮಾರಾಟ ಆದರೆ ಎಷ್ಟು ಚೆನ್ನಾಗಿರುತ್ತಲ್ವ, ನನ್ನ ಪೇಂಟಿಂಗ್ಗೋಸ್ಕರ ಜನ ಮುಗಿಬಿದ್ರೆ ಎಷ್ಟು ಖುಷಿ ಆಗತ್ತಲ್ವ, ಅದಕ್ಕಿಂತ ಬೇರೆ ಏನು ಬೇಕು ಅಂತ ಹೇಳಿ ಆ ಥರದ್ದು ಯಾವುದಾದ್ರೂ ಅನುಭವ ನಿಮ್ಮ ಲಿಸ್ಟ್ನಲ್ಲಿ ಇರುವಂಥದ್ದು? ಮೇಡಮ್, ನಾನು ಇವಾಗ ಪೇಂಟಿಂಗ್ಸ್ಗಳನ್ನು ನಾನು ಎಕ್ಸಿಬಿಷನ್ ಇಟ್ಟಿರೋದು ಕೆಲವೊಂದು, ಯಾಕಂದರೆ ಈ ಪೇಂಟಿಂಗ್ದು ಒಂದು ತುಂಬ ಸಬ್ಜೆಕ್ಟ್ ಇದು, ಯಾಕಂದರೆ ಇದು ತುಂಬ ಪವರ್ಫುಲ್ ಇರೋವಂಥದ್ದು. ಯಾಕಂದರೆ ಇವಾಗ ನಾನು ಈಗ ಪೇಂಟಿಂಗ್ ಎಕ್ಸಿಬಿಷನ್ಗೆ ಒಂದು ಹೆಜ್ಜೆ
ಈಗ ನಾನು ಪ್ರಾರಂಭದ ಹಂತ ಇದು ನನ್ನ ಹೆಜ್ಜೆಗಳು ಇವಾಗ ಆರಂಭ. ಯಾಕಂದರೆ ನಾನು ಪೇಂಟಿಂಗ್ ಮಾಡಬೇಕಾಗಿರೋದು ಎಜುಕೇಷನ್ ರಿಲೇಟೆಡಲ್ಲಿ ಮಾಡಬೇಕು. ಆಮೇಲೆ ನಮ್ಮ ಸೀನಿಯರ್ ಆರ್ಟಿಸ್ಟ್ಗಳು ತುಂಬ ಇರ್ತಾರೆ, ಅವರು ಎಲ್ಲ ನೋಡಿದ್ದಾರೆ. ಸೊ ಲಲಿತ್ ಕಲಾ ಅಕಾಡೆಮಿ ಇದೆ, ಚಿತ್ರಕಲಾ ಪರಿಷತ್ ಇದೆ, ಆಮೇಲೆ ಬೇರೆ ಬೇರೆ ಜಹಾಂಗೀರ್ ಆರ್ಟ್ ಗ್ಯಾಲರಿ, ಬೇರೆ ಬೇರೆ ಗ್ಯಾಲರಿಗಳೆಲ್ಲ ನನ್ನ ಪ್ರದರ್ಶನಗಳು ಆಗಿದ್ದಾವೆ. ಬಟ್ ಅದರದ್ದೇ ಅನ್ನೋದೊಂದು ಮಾರಾಟ, ಅದರದ್ದೇ ಅನ್ನೋದೊಂದು ಬೇರೆ ಹಂತ ಬೇಕಿದೆ. ನಂದು ಒಂದು ಪೇಂಟಿಂಗ್ ಸೇಲ್ ಆಗಿರೋದು UK ಅಲ್ಲಿ ಎಕ್ಸಿಬಿಷನ್ ಮಾಡಿದಾಗ, ಸೊ ಅಲ್ಲಿ ಒಂದು 800 ಪೌಂಡ್ಸಲ್ಲಿ ಒಂದು ಪೇಂಟಿಂಗ್ ಸೇಲ್ ಆಯಿತು ಅದು. ಸೊ ಅದು ಸೇಲ್ ಆದಾಗ ನನಗೆ ತುಂಬ ಖುಷಿ ಆಯಿತು. ಸೊ ನಮ್ಗೆ ಮಾರಾಟ ಅನ್ನೋದಕ್ಕಿಂತ ನನ್ನ ಒಂದು ಕಲೆ ಅರ್ಥ ಮಾಡ್ಕೊಂಡು ಖುಷಿ ಪಡೋದು ನನಗೆ ತುಂಬ ಇಷ್ಟ. ನನಗೆ ಯಾಕಂದರೆ ಹೌದು, ಯಾಕಂದರೆ ನಾನು ಇಲ್ಲಿವರೆಗೂ ನಾನು ಪೇಂಟಿಂಗಿಂದ, ವ್ಯಾಪಾರದಿಂದ ನನ್ನ ಬದುಕನ್ನು ಕಟ್ಕೊಂಡಿಲ್ಲ ನಾನು. ಅದು ಬೇರೆ ಮಾಧ್ಯಮ, ಅಂದರೆ ಲೈಕ್ ಇವಾಗ ನನ್ನದು ಒಂದು ಬೇರೆ ಬೇರೆ ಕ್ರಿಯೇಟಿವ್ ಕಲೆಗಳಿಂದ, ಇಂಟೀರಿಯರ್ಸ್ ಆಗಿರ್ಬೋದು, ಮ್ಯೂರಲ್ಸ್ ಆಗಿರ್ಬೋದು, ಇದರಿಂದ ನನ್ನನ್ನು ಬೆಂಗಳೂರು ಜನ ನನ್ನನ್ನು ಕಾಪಾಡಿದ್ದಾರೆ. ಇಲ್ಲಿವರೆಗೂ ನಾನು ಬರಬೇಕು ಅಂದರೆ ಈ ಬೆಂಗಳೂರು ನಗರ ಜನಗಳೇ. ಯಾಕಂದರೆ ಇಲ್ಲಿ ನನಗೆ ಇನ್ನೊಂದು ಖುಷಿ, ನಾನು ಗುಲ್ಬರ್ಗಾದಿಂದ ಬಂದ್ರೂ ಕೂಡ ಇಲ್ಲಿ ಬೆಂಗಳೂರಲ್ಲಿ ಏನಂದರೆ ಒಂದು ಸಂಸ್ಕೃತಿ ಇದೆ. ಆ ಒಂದು ಸೀನಿಯರ್ ಸಿಟಿಸನ್ ಆಗಿರ್ಬೋದು, ಏನು ಒಂದು ಕಲೆಗೆ ಒಂದು ಬೆಲೆ ಕೊಟ್ಟರಲ್ಲ, ನಾವು ಇಲ್ಲಿವರೆಗೂ ಇರಬೇಕು ಅಂದ್ರೆ ಕಾರಣ ಬೆಂಗಳೂರು ಜನತೆ. ಅದು ತುಂಬ ಪ್ರೀತಿ ಮಾಡಿ ಒಂದು ಅವ್ರ ಮನೆಯಲ್ಲಿ ನಮ್ಗೆ ಜಾಗ ಕೊಟ್ಟು, ಒಂದು ನಮ್ಮ ಕಲೆ ಇಟ್ಟು, ನಮ್ಮನ್ನು ಬೆಲೆ ಕಟ್ಟಿ, ನಮ್ಗೆ ದುಡ್ಡು ಕೊಟ್ಟು, ಅದನ್ನೆಲ್ಲ ಭಾಳ ಬ್ಯೂಟಿಫುಲ್ ಅದು ಜರ್ನಿ ಅದು. ಸೊ ಅದು ನಮಗೆ ತುಂಬ ಸ್ಫೂರ್ತಿ, ಅದೇ ತೃಪ್ತಿ ತಂದಿದೆ ಅನ್ನುವಂಥದ್ದು. ಹಾಗೆ ಸಂದೇಶವನ್ನು ಕಳಿಸಿದರೆ ಗಣೇಶ್ ರಾವ್ PS ದಾವಣಗೆರೆಯಿಂದ, ಉತ್ತರ ಕರ್ನಾಟಕದ ಹುಡುಗ ಈ ರೀತಿ ನಮ್ಮ ಕಲೆಯನ್ನ ಹೊರದೇಶಗಳಲ್ಲಿ ಹರಡಿಸಿ ಬಂದಿರೋದಕ್ಕೆ ಬಹಳ ಖುಷಿಯಾಗುತ್ತೆ, ಮತ್ತಷ್ಟು ಆಲ್ ದ ಬೆಸ್ಟ್ ಹೇಳೋಣ ಅವರಿಗೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಅಶೋಕ್ ಅವರ ಕೆಲಸದ ಬಗ್ಗೆ ಮಾಹಿತಿ, ಅವರ ಪರಿಚಯ ಬಹಳ ಖುಷಿಯನ್ನ ಕೊಡ್ತಾ ಇದೆ ಅಂತ ಹೇಳಿ ವರಲಕ್ಷ್ಮಿ ಪೀಣ್ಯ ಇಂದ ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ. ಸೊ ಬಹುಶಃ ನಮಗೆ ಪರಿಚಿತರಲ್ಲದೇ ಇರೋವಂಥವ್ರಿಂದ ಎಲ್ಲರ ಕಡೆಯಿಂದ ಸಂದೇಶ ಬಂದಾಗ, ಈ ರೀತಿ ವಿಶಸ್ ಬಂದಾಗ ಎಷ್ಟು ಖುಷಿ ಆಗತ್ತಲ್ಲ. ಅದೇ ಮ್ಯಾಮ್, ಯಾಕಂದರೆ ಆ ನಾವು ಹೇಳೋದು ಇದನ್ನೇ. ಯಾಕಂದರೆ ಕಲೆಗೆ ಕಲಾ ಅಭಿಮಾನಿಗಳು ಬೇರೆ ಬೇರೆದಲ್ಲಿ ಇರ್ತಾರೆ. ಯಾಕಂದರೆ ಅದನ್ನು ನಾವು ಅದೇ ಹೇಳೋದು, ನಾವು ದೇವ್ರ ಮಕ್ಕಳಿದ್ದಂಗೆ ಒಂಥರ ಪುಣ್ಯ ಮಾಡಿದೆವು. ಯಾಕಂದರೆ ಇದೊಂದು ಸಮಾಜಕ್ಕೆ ಒಂದು ಏನೋ ಒಂದು ಎಕ್ಸೆಪ್ಟೇಷನ್ ಇಟ್ಕೊಂಡು ಕೊಟ್ಟಿರ್ತಾರೆ. ಅವ್ರಿಗೆ ಯಾವುದೇ ಒಂದು ಹೇಳಿರಲ್ಲ, ಯಾವುದೋ ಒಬ್ಬ ವ್ಯಕ್ತಿನ ನನಗೆ ಬೇಕು ಅಂತ ಹೇಳಲ್ಲ, ಬಟ್ ಅದನ್ನು ನಾವು ಮಾಡಿದ್ಮೇಲೆ ಅವ್ರು ನೋಡಿದಾಗ ಸಮಾಧಾನ ಸಿಗುತ್ತಲ್ಲ, ಆ ಸಮಾಧಾನ ಸಿಕ್ಕಾಗ ಅದಕ್ಕೆ ನಮಗೆ ಒಂದು ರಿಯಾಕ್ಷನ್ ಏನಾಗುತ್ತೆ, ಒಳ್ಳೇದು ನಾನು ಏನೋ ಒಂದು ಕೆಲಸ ಮಾಡಿದೆ, ಇನ್ನೊಬ್ಬರಿಗೆ ಖುಷಿ ಪಡಿಸಿದೆ ನಾನು ಅನ್ನೋದು. ಸೊ ಆ ಒಂದು ಕಲಾವಿದರಿಗೆ ಹೆಚ್ಚು ಅದು ತೃಪ್ತಿ, ಕಲಾವಿದನ ತೃಪ್ತಿ ಅದರಲ್ಲಿದೆ ಅನ್ನುವಂಥದ್ದು. ಗುಲ್ಬರ್ಗದಿಂದ ಬೆಂಗಳೂರಿಗೆ ಬಂದಾಗಲೂ ಆಗದು ಅಂತ ಹೇಳಿ ಕೈಕಟ್ಟು ಕುಳಿತುಬಿಟ್ಟಿದ್ರೆ ಏನೂ ಆಗ್ತಾ ಇರಲಿಲ್ಲ, ಎಲ್ಲವೂ ಸಾಧ್ಯ ಅಂತ ಹೇಳಿ ಮುನ್ನುಗ್ಗಿದ್ದಕ್ಕೆ ಇವತ್ತು ಆಕಾಶವಾಣಿ ಸ್ಟುಡಿಯೋನಲ್ಲಿ ನಮ್ಮ ಜೊತೆ ಆಗಿರೋದು ಅಶೋಕ್ ಚಿಂಚೋಳಿ ಅವರು, ಅಲ್ವೇ ಅಶೋಕ್ ಅವರೇ? ಥ್ಯಾಂಕ್ ಯು. ಅಶೋಕ್ ಅವರೇ, ನೀವು ಬೆಂಗಳೂರಿಗೆ ಬಂದು ಎಷ್ಟು ವರ್ಷ ಆಯ್ತು? ನಾನು ಒಂದು 14 ವರ್ಷ ಆಯಿತು. 14 ವರ್ಷ ಆಯಿತು. ಹೌದು. ಆದರೆ ನಿಮ್ಮ ಭಾಷೆಯಲ್ಲಿ ಉತ್ತರ ಕರ್ನಾಟಕದ ಸೊಗಡು ಕಾಣ್ತಾ ಇಲ್ವೇ ನನಗೆ? ಅದು ಹೆಂಗಾಗಿದೆ ಮ್ಯಾಮ್, ಇಲ್ಲಿ ಬಂದರೆ ಈಗ ನೋಡಿ, ನಮ್ಮ ಜೊತೆ ಯಾರು ಮಾತಾಡ್ತಾರೆ, ನಾವು ಎದುರುಗಡೆ ಯಾರ ಜೊತೆ ಮಾತಾಡ್ತಾ ಇದ್ದೇವೆ ಅನ್ನೋದ್ರ ಮೇಲೆ ನನಗೆ ಆ ಥರ ಮಾತುಗಳು ಬದಲಾವಣೆ ಆಗಿದೆ. ಈಗ ಬೆಂಗಳೂರಲ್ಲಿ ನಾವು ಏನೇ ಒಂದು ಕೆಲಸ ಇದ್ದಾಗ ಆ ಕೆಲಸದ ವಿಷಯದಲ್ಲಿ ನಾವು, ಯಾಕಂದರೆ ನಮ್ಮದು ಒಂದು ಪ್ಲ್ಯಾನ್ ಇರುತ್ತಲ್ಲ, ಸೊ ಆ ಪ್ಲ್ಯಾನ್ ವರ್ಕ್ ಎಕ್ಸಿಕ್ಯೂಷನ್ಗೆ ಏನು ಬೇಕಾಗುತ್ತೆ ಆ ಥರದಲ್ಲಿ ನಾವು ಮಾತಾಡೋದಾಗತ್ತೆ. ಹೀಗಾಗಿ ಸ್ವಲ್ಪ ಮಿಸ್ ಆಗಿದೆ ನನಗೆ. ಮಿಸ್ ಆಗಿದೆ. ಈಗ ಊರಿಗೆ ಹೋಗ್ತೀರಿ, ಊರಿಗೆ ಹೋದ್ಮೇಲೆ ಹೇಗೆ ಮಾತಾಡ್ತೀರಿ? ಅಮ್ಮನ ಜೊತೆ, ಅಕ್ಕ ತಂಗಿರ ಜೊತೆ, ಅಣ್ಣನ ಜೊತೆ? ಅದೆಲ್ಲ ಅದು ಬೈ ನ್ಯಾಚುರಲ್ ಬಂದ್ಬಿಡುತ್ತೆ ಮ್ಯಾಮ್ ಊರಿಗೆ ಹೋದ್ಮೇಲೆ. ಒಂದು ಝಲಕ್, ನಿಮ್ಮ ಉತ್ತರ ಕರ್ನಾಟಕದ ಒಂದು ಝಲಕ್ ನೋಡಿ, ಎಷ್ಟು ಉತ್ತರ ಕರ್ನಾಟಕದ ಸಂದೇಶಗಳು ಬಂದಿತ್ತು ನಮಗೆ, ಅವರಿಗೊಂದು ಖುಷಿ ಪಡಿಸ್ಲಿಕ್ಕೆ. ಎಲ್ಲರೂ ಆರಾಮಿದ್ದೀರಿ, ಹೆಂಗೆ ಊಟ ಗೀಟ, ಲೈಕ್ ಬೇಸಿಕಲಿ ಏನಾಗುತ್ತೆ ಅಲ್ಲಿ, ಯಾಕಂದ್ರೆ ಅದು ನಾವು ಪ್ಲಾನ್ ಮಾಡಿ ಮಾತಾಡೋದಲ್ಲ, ಅದು ತಾನಾಗೆ ಹಾಗೆ ಸ್ಪಾಂಟೇನಿಯಸ್ ಆಗಿ ಅದು ಬಂದ್ಬಿಡ್ಬೇಕು. ಈಗ ನಾವು ಆ ಥರ ಅದು ಇಲ್ಲೂ ಹಾಗಾಗಿದೆ. ಎಲ್ಲ ಬೆಂಗಳೂರಲ್ಲಿದ್ದು ಎಲ್ಲ ಸಾಫ್ಟ್ ಆಗಿ ಮಾತಾಡೋದು ಅಥವಾ ಇನ್ನೊಂದು ಕೆಲಸದ, ಯಾಕೆಂದ್ರೆ ಕೆಲಸ ಅಂತ ಬಂದಾಗ ಅದರದ್ದು ಒಂದು ಏಕಾಗ್ರತೆ ಇರುತ್ತೆ, ಅದರದ್ದೊಂದು ಚೌಕಟ್ಟಿನಲ್ಲಿ ನಾವು ಇರಬೇಕಾಗತ್ತೆ. ಸೊ ಹಾಗಾಗಿ ಇಲ್ಲಿ ಆ ಥರ ಹೊಂದ್ಕೊಂಡ್ಬಿಟ್ಟಿದೆ ಮ್ಯಾಮ್. ಈಗ ಏನಂದ್ರೆ, ಈಗ ನಾವು ಊರಿಗೆ ಹೋದ್ರೂ ಅಥವಾ ನಮ್ಮ ಫ್ರೆಂಡ್ಸ್ ಯಾರು ಸಿಕ್ಕರೂ ಕೂಡ, ನಮ್ಗೆ ಆ ಥರ ಬಾಂಡಿಂಗ್ ಬಂದ್ಬಿಡುತ್ತೆ. ಬಟ್ ಇಲ್ಲೇನಂದ್ರೆ ಕೆಲಸ ಇರೋದ್ರಿಂದ ಹಂಗಿರುತ್ತೆ, ಸ್ವಲ್ಪ ಹಂಗಾಗ್ಬಿಟ್ಟಿದೆ. ಸೊ ನೋಡಿ, ಬೆಂಗಳೂರು ಏನೆಲ್ಲ ಬದಲಾಯಿಸುತ್ತೆ. ಪುಷ್ಪ ಶಾನುಭೋಗ್ರ ಅವರು ಗದಗ್ನಿಂದ ಸಂದೇಶ ಕಳಿಸಿ, ಈ ಸಂದೇಶನ ತುಂಬಾ ಚೆನ್ನಾಗಿದೆ, ಆಲ್ ದ ಬೆಸ್ಟ್ ಹೇಳಿ ಅವರಿಗೆ ಅಂತ ಹೇಳಿ ಈ ಸಂದೇಶವನ್ನ ಕಳಿಸಿದ್ದಾರೆ. ಸೊ ತಲುಪಿಸಿದ್ದೀನಿ ನಿಮ್ಮ ಸಂದೇಶವನ್ನ ಪುಷ್ಪ ಅವರೇ. ಭೀಮರಾಜ್ ರಾವ್ ಜಗತಾಪ್ ದೇವದುರ್ಗದಿಂದ, ಅಶೋಕ್ ಅವರೇ ಅಭಿನಂದನೆಗಳು ನಿಮಗೆ ಅಂತ ಹೇಳಿ ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಶಾಂತಾಚಾರ ಬಡಿಗೇರ ಕೊಕ್ಕನೂರು
ಬೆಂಗಳೂರಿನಿಂದ ಸಂದೇಶವನ್ನ ಕಳಿಸಿದ್ದಾರೆ. ಸೊ ಸಾಧನೆಯ ಹಾದಿಯಲ್ಲಿ ಚಿತ್ರಕಲಾವಿದ ಅಶೋಕ್ ಚಿಂಚೋಳಿ ಅವರ ಸಾಧನೆ ಕೇಳಿ ತುಂಬಾ ಖುಷಿ ಆಗ್ತಾ ಇದೆ. ಕಲೆ ಮತ್ತು ಸಾಧನೆ ಪರಸ್ಪರ ಸಂಬಂಧವನ್ನು ಹೊಂದಿರುವಂಥದ್ದು. ಕಲೆ ಅಂದರೆ ಸೌಂದರ್ಯ, ಭಾವನೆ, ಆಲೋಚನೆಗಳನ್ನು ವ್ಯಕ್ತಪಡಿಸುವಂಥ ಒಂದು ವಿಧಾನ. ಸೊ ಸಾಧನೆ ಅಂತ ಹೇಳಿದ್ರೆ ಗುರಿಯನ್ನು ತಲುಪಬಹುದು, ಸೊ ಯಶಸ್ಸನ್ನು ಗಳಿಸೋದು. ಕಲೆ ಒಬ್ಬ ವ್ಯಕ್ತಿಯಲ್ಲಿ ಸೃಜನಶೀಲತೆ, ಕೌಶಲ್ಯ, ದೃಢ ನಿಶ್ಚಯ ಎಲ್ಲವನ್ನು ಕೂಡ ಬೆಳೆಸುತ್ತೆ. ಸೊ ಈ ನಿಟ್ಟಿನಲ್ಲಿ ನಿಮಗೆ ಹೃದಯಪೂರ್ವಕ ಧನ್ಯವಾದಗಳನ್ನು ನಾವು ಹೇಳ್ತೀವಿ. ಮುಂದಿನ ನಿಮ್ಮ ಎಲ್ಲ ಯೋಜನೆಗಳು ಯಶಸ್ವಿಯಾಗಲಿ ಅಂತ ಹಾರೈಸ್ತೀವಿ ಅಂತ ಸಂದೇಶವನ್ನು ಕಳಿಸಿದ್ದಾರೆ ಶಾಂತಾಚಾರ್ ಬಡಿಗೇರ್ ಅವರು. ಥ್ಯಾಂಕ್ ಯು ಸೋ ಮಚ್ ಸರ್. ಈ ಮಧ್ಯೆ ನಾನು ಕೇಳಲೇಬೇಕು ಕೊನೆಯದಾಗಿ ನಿಮ್ಮ ಮುಂದಿನ ಯೋಜನೆಗಳ ಬಗ್ಗೆ. ಮೇಡಮ್, ಇವಾಗ ನಾನು ಯೋಜನೆಗಳಂದರೆ ಕಲಾತ್ಮಕವಾಗಿ ಏನು ಹೇಳೋದಂದರೆ ಇವಾಗ ಇವಾಗ ಏನು ಡೆವಲಪ್ಮೆಂಟ್ ಆಗ್ತಾ ಇದೆ ಇವಾಗ ಮೆಟ್ರೋ ಸ್ಟೇಷನ್ಸಲ್ಲಿ, ಯಾಕಂದರೆ ಎಲ್ಲ ಮೆಟ್ರೋ ಸ್ಟೇಷನ್ಗಳಲ್ಲಿ ಅಲ್ಲಿ ಸ್ಥಳೀಯ ಒಂದು ಇತಿಹಾಸ, ಒಂದು ಏನು ಇತಿಹಾಸ ಇದೆ. ಯಾವುದೇ ಒಂದು ಸ್ಟೇಷನ್ ಇವತ್ತು ಯಾವುದು ಡೆಲ್ಲಿಯಿಂದ ಬರ್ಬೋದು ಅಥವಾ ಬೇರೆ ಯಾವುದೋ ರಾಜ್ಯದಿಂದ ಬಂದರೂ ಕೂಡ ನನಗೆ ಇನ್ನೊಂದು ಖುಷಿ ಏನಾಗುತ್ತೆ, ಆ ಸ್ಟೇಷನ್ ಹೆಸರು ಇಟ್ಟಿದ್ದು ಹಿನ್ನೆಲೆ, ಆ ಸ್ಟೇಷನ್ನಲ್ಲಿ ಇರೋಂಥ ಒಂದು ಇತಿಹಾಸ ಏನಿದೆ. ಎಕ್ಸಾಂಪಲ್ ಒಂದು ಈಗ ರಾಜರಾಜೇಶ್ವರಿ ದೇವಸ್ಥಾನ, ರಾಜರಾಜೇಶ್ವರಿ ಮೆಟ್ರೋ ಸ್ಟೇಷನ್ ಅಂತ ಇದೆ. ಆ ರಾಜರಾಜೇಶ್ವರಿ ದೇವಸ್ಥಾನದ ಒಂದು ಮಾಹಿತಿಯನ್ನು ಕಟ್ಟಿಕೊಡೋಂಗಿರ್ಬೇಕು. ಒಂದೊಂದು ಸ್ಟೇಷನ್ ಅಲ್ಲಿ ಒಂದೊಂದು ಕಲಾ ಪ್ರಪಂಚದ ಒಂದು ಇತಿಹಾಸದ ಏನೇನಿದೆ ಅಲ್ಲಿ ಆ ಜಾಗದ್ದು ಒಂದು 5 ಕಿಲೋಮೀಟರ್ ಸರೌಂಡಿಂಗ್ ಏನೇನು ಬರುತ್ತೆ ಅದನ್ನ ಏರಿಯಾ ಡಿವೈಡ್ ಮಾಡಿಕೊಂಡು ಆ ಸ್ಟೇಷನ್ನಲ್ಲಿ ಒಂದು ಕಲೆ ಪರಿಚಯ ಅನ್ನೋದೊಂದು ವಿಷಯ ಇಟ್ಕೊಂಡು ಅಲ್ಲಿ ಅದಕ್ಕೆ ಒಂದೊಂದು ಸ್ಥಳ ಇದು ಮಾಡಿಕೊಂಡು ಆ ಮೆಟ್ರೋ ಸ್ಟೇಷನ್ ಹತ್ರ ಇರೋವಂಥ ಒಂದು ಕಲಾ ಪರಿಚಯ, ಕಲಾ ಇತಿಹಾಸ. ಸೊ ಇದನ್ನೆಲ್ಲ ನಾವು ಜನಗಳಿಗೆ ನಾವು ಮತ್ತೆ ಮರಳಿ ತೋರಿಸುವಂಥ ಸ್ಥಳ ಅಂದರೆ ಇವಾಗ ಮೆಟ್ರೋ ಸ್ಟೇಷನ್. ಸೊ ಇದು ಹೇಗೆ ಅಂದರೆ ನಮ್ಮ ಮುಂದಿನ ಜನರೇಷನ್ಗೂ ಆ ಜಾಗದ ಒಂದು ಇತಿಹಾಸ ಗೊತ್ತಿರಬೇಕು. ಸೊ ಅಟ್ಲೀಸ್ಟ್ ಈ ಮೂಲಕನಾದರೂ ಮಕ್ಕಳು ಇತಿಹಾಸವನ್ನು ತಿಳ್ಕೋಬೇಕು. ಖಂಡಿತ ಮ್ಯಾಮ್, ಯಾಕಂದರೆ ಈಗ ಬರೀ ಪ್ರಯಾಣ ಮಾಡೋದ್ರಷ್ಟೇ ಅಂತಲ್ಲ, ಅದ್ರ ಜೊತೆಗೂ ಆ ಸ್ಥಳದಿಂದ ಏನು ಇತಿಹಾಸ ಇದೆ ಅದನ್ನು ಒಂದೊಂದು ಸ್ಥಳ ಈಗ ಬೇರೆ ಬೇರೆ ಸ್ಥಳದಲ್ಲಿ ಬೇರೆ ಬೇರೆ ಇರುತ್ತೆ. ಆ ಥರ ಅದನ್ನು ನಾವು ಅರೇಂಜ್ ಮಾಡಬೇಕು. ಇದಕ್ಕೆ ಸಂಬಂಧಪಟ್ಟವರು ಒಂದು ಸ್ವಲ್ಪ ಸಹಕಾರ ಕೊಡಬೇಕು ಅಂತ ನಾನು ಕೇಳ್ಕೊತೀನಿ. ಖಂಡಿತವಾಗಿ. ಇದರೊಟ್ಟಿಗೆ ಬೇರೆ ಇನ್ನೇನು ಪ್ಲಾನ್ಸ್ ಇದೆ ನಿಮಗಾಗಿ ಮಾಡ್ಕೊಂಡಿರುವಂಥ ಪ್ಲಾನ್ಸ್, ನಿಮ್ಮ ಡ್ರಾಯಿಂಗು, ಆ ಒಂದು ಕೆರಿಯರಲ್ಲಿ ಇನ್ನೇನನ್ನ ಸಾಧಿಸಬೇಕು ಅಂತ ಅನ್ಕೊಂಡಿದ್ದೆ? ಮತ್ತೆ ನಾನು ಇನ್ನೂ ಒಂದು ಪೇಂಟಿಂಗ್ ಎಕ್ಸಿಬಿಷನ್ ಮಾಡಬೇಕು ಮ್ಯಾಮ್ ಇವಾಗ. ಸೊ ಆದಷ್ಟು ಬೇಗ ನನ್ನ ವೈಯಕ್ತಿಕವಾಗಿ, ಯಾಕಂದರೆ ನಾನು ಒಬ್ಬ ಕಲಾವಿದ ಇರೋದರಿಂದ ನನ್ನದೇ ಅನ್ನೋದೊಂದು ರೂಪ, ನನ್ನದೇ ಅನ್ನೋದೊಂದು ಭಾವನೆ, ನನ್ನದೇ ಅನ್ನೋದೊಂದು ಬಣ್ಣ, ನನ್ನದೇ ಅನ್ನೋದೊಂದು ಆಕಾರಗಳಿರುತ್ತೆ. ಆ ಒಂದು ಪೇಂಟಿಂಗ್ಗಳನ್ನು ನಾನು ಮತ್ತೆ ಮಾಡಿ ಒಂದು ಎಕ್ಸಿಬಿಷನ್ ಮಾಡಬೇಕು. ತುಂಬ ದಿನಗಳಿಂದ ಪೆಂಡಿಂಗ್ ಆಗಿದೆ. ನಾನು ಮತ್ತೆ ಪೇಂಟಿಂಗ್ ಎಕ್ಸಿಬಿಷನ್ ಮಾಡಬೇಕು. ಖಂಡಿತ ನೀವು ಕರೀಲಿಲ್ಲ ಅಂದರೂ ಎಕ್ಸಿಬಿಷನ್ಗೆ ನಾನು ಬರ್ತೀನಿ. ನೀವು ಬರಬೇಕು ಮ್ಯಾಮ್, ಖಂಡಿತ ನೀವು ಬರಬೇಕು. ಅದಕ್ಕೆ ನಾನು ಅವಕಾಶಗಳು ಮಾಡಿಕೊಡ್ತೀವಿ. ಖಂಡಿತ. ಸೊ ಆದಷ್ಟು ಬೇಗ ನಿಮ್ಮೆಲ್ಲ ಕನಸುಗಳು ಸಾಕಾರಗೊಳ್ಳಲಿ ಅಂತ ಹೇಳಿ ನಾವು ಕೂಡ ಹಾರೈಸ್ತೀವಿ. ಸೊ ನಿಮ್ಮ ಇಷ್ಟು ಬ್ಯುಸಿ ಶೆಡ್ಯೂಲು, ಅಷ್ಟೊಂದು ಕೆಲಸಗಳ ಮಧ್ಯೆ ನೀವು ಪ್ಲಾನ್ ಮಾಡ್ಕೊಂಡು ನಮ್ಮ ಸ್ಟುಡಿಯೋಗೆ 1 ಗಂಟೆಗಳ ಕಾಲ ಬಂದಿದ್ದಕ್ಕೆ ಪ್ರೀತಿಪೂರ್ವಕ ಧನ್ಯವಾದಗಳು. ನಿಮಗೂ ಕೂಡ ಮೇಡಮ್, ನೀವು ನಾನು ಇಲ್ಲಿ ಕರೆಸಿ ನನ್ನ ಒಂದು ಸ್ಥಳ ಕೊಟ್ಟು ಅಥವಾ ಒಂದು ಈ ಪ್ರಪಂಚದಲ್ಲಿ ಒಂದು ಏನು ಆಕಾಶವಾಣಿಯಲ್ಲಿ ನನಗೆ ಅವಕಾಶ ಮಾಡಿಕೊಟ್ಟು ಎಲ್ಲ ಜನರಿಗೂ ಕೇಳಿಸ್ಕೊಂಡು ಅವಕಾಶ ಮಾಡಿಕೊಟ್ಟೆ, ನಿಮಗೂ ಕೂಡ ಧನ್ಯವಾದಗಳು. ಇದಾಗಿತ್ತು ಇವತ್ತಿನ ಸಾಧನೆಯ ಹಾದಿಯಲ್ಲಿ ಕಾರ್ಯಕ್ರಮ. ನಮ್ಮ ಜೊತೆಯಾಗಿದ್ದರು ಕಲಾವಿದರಾದಂಥ ಅಶೋಕ್ ಚಿಂಚೋಳಿ ಅವರು. ಅವರೊಟ್ಟಿಗಿನ ಮಾತುಕತೆ ನಿಮಗೆ ಖುಷಿ ಕೊಟ್ಟಿದೆ ಅಂತ ಭಾವಿಸ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ಜೊತೆಯಾಗೇ ಇದ್ದೀನಿ, ನಿಮ್ಮ ಆರ್ಜೆ ರಮ್ಯಾ.